ಹಾಯ್ ಎಲ್ರಿಗೂ ಈ ನಿಮ್ಮ ಸ್ಮೈಲಿಂಗ್ ಸ್ಟಾರ್ ಮಾಡುವ ನಮಸ್ಕಾರಗಳು. ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿಗಿಲಿ ಸೀಸನ್ 3 ಪವರ್ಡ್ ಬೈ ಐರೋನ್ ಐಸ್ ಕ್ರೀಮ್. ಸ್ಪೆಷಲ್ ಪಾರ್ಟ್ನರ್ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್ ಹಾಗೂ ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ ಮತ್ತು ಮಾರತಹಳ್ಳಿ. ಕಾರ್ಯಕ್ರಮಕ್ಕೆ ನಾವೆಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಈಗ ಈ ನಗುವಿನ ಲೋಕಕ್ಕೆ ನಮ್ಮ 3 ಘಟಾನುಗಡಿ ಜಜಸ್ ನ ವೆಲ್ಕಮ್ ಹಾಕೊಂಬೇಡ. ಸೊ ಲೆಟ್ಸ್ ವೆಲ್ಕಮ್ ಪಂಚಿಂಗ್ ಕ್ವೀನ್ ಶ್ರುತಿ ಮೇಡಮ್, ಕಾಮಿಡಿ ಕಿಂಗ್ ಸಾಧು ಮಹಾರಾಜ್ ಹಾಗೂ ಸೆನ್ಸೇಷನಲ್ ಸ್ಟಾರ್ ಕೋಮಲ್ ಸರ್ ಆನ್ ಸ್ಟೇಜ್. ಸರ್ ಏನ್ ಸರ್ ಇದು? ಗಿಚ್ಚಿ ಗಿಲಿಗಿಲಿ ಸೀಸನ್ 3. ಅಲ್ಲ, ಏನ್ ಗೊತ್ತಾ ಪಾಂಡೆ, ಅದು ಗಿಚ್ಚಿ ಗಿಲಿಗಿಲಿ ಸೀಸನ್ 3 ಅನ್ನೋದು ಕೆಲವರಿಗೆಲ್ಲ ಹೊಟ್ಟೆ ಪಾಡು. ಹೌದು, ಆದ್ರೆ ಅವ್ರ ಹೊಟ್ಟೆಲೇ ಗಿಚ್ಚಿ ಗಿಲಿಗಿಲಿ 3 ಇದೆ. ಹೊಡಿರ ಪಂಚಿಂಗ್ ಕ್ವೀನ್ ಹೊಡಿರ. ನಿಮ್ ಡೆಡಿಕೇಶನ್ ನನ್ಗೆ ಇಷ್ಟ ಆಯ್ತು. ಡಿಸೈನಿಂಗ್ ಡೆಡಿಕೇಶನ್. ಗಿಚ್ಚಿ ಗಿಲಿಗಿಲಿ ಸೀಸನ್ 3 ಜೊತೆಗೆ ಅದ್ರ ಮೇಲ್ಗಡೆ ಇರೋ ಚಾರ್ಲಿ ಚಾಪ್ಲಿನ್ ಇದ್ದಾರಲ್ಲ, ನಿಜವಾಲ್ ಅವರ ಮಗಳು ಅವ್ರ ಅಪ್ಪನ್ಗೋಸ್ಕರ ಗಿಚ್ಚಿ ಗಿಲಿಗಿಲಿ ಹಾಕಿ ಸೀಸನ್ 3 ಹಾಕಿ ಚಾರ್ಲಿ ಚಾಪ್ಲಿನ್ ಹಾಕಿ ತನ್ನ ತಂದೆನ ಒಬ್ಬ ಚಾರ್ಲಿ ಚಾಪ್ಲಿನ್ ಅವೆಲ್ಲ ನೋಡಿ ಅವ್ರು ಈ ಡಿಸೈನ್ ಮಾಡಿಕೊಟ್ಟಿರೋದು. ಒಪ್ಕೋ ಕರೆಕ್ಟ್ ಆಗಿ. ಇಲ್ಲ, ನನ್ ಎಲ್ಲಾ ಡಿಸೈನ್ಸ್ ನನ್ ಮಗಳೇ ಮಾಡೋದು. ಅವಳು ನ್ಯೂಯಾರ್ಕ್ ಅಲ್ಲಿ ಓದ್ತಾ ಇದ್ದಾಳೆ. ನಿಮ್ ಮಗಳಿಗೆ ನಿಜವಾಗ್ಲೂ ಒಂದ್ ದೊಡ್ಡ ಚಪ್ಪಾಳೆ ಬರ್ಲಿ. ಖಂಡಿತವಾಗಿ. ಡೆಡಿಕೇಶನ್. ತುಷಾರ. ಶ್ರುತಿ ಮೇಡಮ್, ನೀವೇನ್ ಮೇಡಮ್ ಇದು ಈ ತರ ಫುಲ್ ಯಪ್ಪ ನಿಜಲು ಹಾರಾಡೋ ಚಿಟ್ಟೆ ತರ ಕಾಣ್ತಾ ಇದ್ದೀರಾ. ಚಿಟ್ಟೆ ತರ ಇದೀನ, ಚೈಲ್ಡಿಶ್ ಆಗಿದ್ದೀನ? ಶ್ರುತಿ ಅವ್ರ ತರ ಕಾಣ್ತಾ ಇದ್ರು. ಅವ್ರು ನಮ್ಮ ದೊಡ್ಡ ಹೀರೋ ಏನ್ರಿ, ಕರ್ನಾಟಕದ ಏನ್ರಿ ಮಲ್ಟಿ ಸ್ಟಾರ್ ಸೌತ್ ಇಂಡಿಯನ್. ಸರ್ ಎಲ್ಲಿಂದ ಹುಟ್ಟುತ್ತೆ ಸರ್ ಈ ತರ ರಸಿಕತೆ ನಿಮ್ಗೆ? ಕಲೆ ಎಲ್ಲ ಕಾಂತ, ಕಲೆಗೆ ಬೆಲೆ ಕೊಡದ ತಲೆ ಇರುವ ತನಕ ಬರೀ ಶಿಲೆ ಕಾಣುವುದಲ್ಲದೆ ಕಲೆಯಲ್ಲಿ ಕಾಣುವುದು ಕಾಂತ. ಹೋದ ಬಲಿಯಲ್ಲಿ ಅಲೆದಾಡುತ್ತಿರುವ ನನಗೆ ನಿನ್ನ ರೂಪದ ಬಲೆಯಲ್ಲೊಂದು ನೆಲೆ ಕೊಟ್ಟರೆ ನೀನು ಅಬಲೆಯಲ್ಲ ಕಾಂತ. ಒಟ್ಟಲ್ಲಿ ಈ ಕತೆ ರಸಿಕತೆ ಎಲ್ಲದೂ ಮುಂದುವರಿಯುತ್ತೆ ಅಂತ ಹೇಳ್ತಾ, ನನ್ನ ರಸಿಕತೆಯಲ್ಲಿ ಹೊಲ್ದಿರ್ತಕ್ಕಂಥ ಚರ್ಮದ ಚೇರ್ಗಳಲ್ಲಿ ನಿಮ್ಮನ್ನ ಕೂಡ್ಸೋದಕ್ಕೆ ಇಷ್ಟಪಡ್ತೀನಿ. ರಸಿಕತೆಯಲ್ಲಿ ಯಾರೋ ಚರ್ಮ ಕಿತ್ಕೊಂಡು ಚೇರು ಹೊಲಿತಾರೆ. ರಸ ಇಲ್ದೇ ಇರೋ ಚರ್ಮ. ಬನ್ರಪ್ಪ. ಇವತ್ತಿನ ಗಿಚ್ಚಿಗಿಲಿಗಿಲಿಯ ಎಂಟರ್ಟೈನ್ಮೆಂಟ್ ಗಳ ಮಧ್ಯ ಈಗ ಒಂದು ಸುರಸುಂದರಿಯ ಎಂಟ್ರಿ ಆಗುವಂತ ಸಮಯ. ಈಗ ನಮ್ಮ ಗಿಚ್ಚಿಗಿಲಿಗಿಲಿಗೆ ಒಬ್ಬ ಸ್ಪೆಷಲ್ ಗೆಸ್ಟ್ ಬರ್ತಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸೋಣ ಸ್ಯಾಂಡಲ್ವುಡ್ ನ ಬ್ಯೂಟಿಫುಲ್ ಸುಂದರಿ, ವೆರಿ ಟ್ಯಾಲೆಂಟೆಡ್ ಆಕ್ಟ್ರೆಸ್ ನಿಧಿ ಸುಬ್ಬಯ್ಯ ಆನ್ ಸ್ಟೇಜ್. ನಿಧಿ, ಬೇಜಾರ್ ಮಾಡ್ಕೋಬಿಡಿ. ಇಲ್ಲ ಸರ್, ಫಸ್ಟ್ ಆಫ್ ಆಲ್ Komal sir, hi. My debut hero is here, so I'm so happy to see you, sir. Ishtu varsha admele, so happy to see you here. Shruti ma'am, namaste. Hi pa. Sadhu sir, hi. Very happy to be here. Nam hale Big Boss inda dost agiro Manju Pagad ಅವರು ಇದ್ದಾರೆ. ಅವರು ಇವರು ಥ್ಯಾಂಕ್ ಯು ನಿಧಿ ಅವರೇ. ವೀಕೆಂಡ್ಸ್ ನಾನು ಗಿಚ್ಚಿ ಗಿಲಿಗಿಲಿ ನೋಡ್ತೀನಿ. ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಪ್ರೋಗ್ರಾಮ್ಸ್. ಅಮ್ಮ ಅಜ್ಜಿ ನಾನು 3 ಜನರು ಕೂತ್ಕೊಂಡು ನೋಡ್ತೀವಿ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್. ಸೊ ನೈಸ್ ಟು ಹ್ಯಾವ್ ಯು ಹಿಯರ್. ಥ್ಯಾಂಕ್ ಯು. ಬಟ್ ಆಕ್ಚುಲಿ ಮಂಜು, ನಿನ್ನ ಕೇಳ್ಬೇಕು, ಎಲ್ಲಿ ನೋಡಿದ್ದು ನಿಧಿನ ಫಸ್ಟ್ ನೀನು? ಚಮಕಾಯಿಸಿ ಚಿಂದಿ ಉಡಾಯಿಸಿ ಸಾಂಗು ಈಚಲ್ಲಿದೆ ಒಂದು ಸಾಂಗು ವಿತ್ ಸರ್ ಕೋಮಲ್ ಸರ್ ಜೊತೆ ಚೆನ್ನಾಗಿತ್ತು. ಮಾಡಿಸಿದ್ದೆ ನಾನು.
ಬಟ್ ನಿಜವಾಗ್ಲೂ ನಿಧಿಯವರೇ ನೀವು ಇಲ್ಲಿ ಬಂದಿರೋದು ಬಹಳ ಖುಷಿ ಆಯ್ತು. ಸ್ಯಾಂಡಲ್ವುಡ್ ಆಯ್ತು, ಬಾಲಿವುಡ್ ಆಯ್ತು. ಇದೇನಿದು ಚಿದಂಬರ ರಹಸ್ಯ ಏನಿದು? ಶೆಫ್ ಚಿದಂಬರ. ಹೌದು. ಸೊ ನನ್ನ ಮುಂದಿನ ಚಿತ್ರ ಶೆಫ್ ಚಿದಂಬರ ಅಂತ ಬೇಗ ರಿಲೀಸ್ ಆಗ್ತಾ ಇದೆ. ಅದನ್ನ ಪ್ರಮೋಟ್ ಮಾಡಕ್ಕೆ ಇಲ್ಲಿಗೆ ಬಂದಿದ್ದೀನಿ. ನಾನ್ ಶೆಫ್ ರೋಲ್ ಪ್ಲೇ ಮಾಡ್ತಾ ಇಲ್ಲ, ನಾನು ಡಿಫ್ರೆಂಟ್ ಬೇರೆ ತರಾನೇ ರೋಲ್ ಪ್ಲೇ ಮಾಡ್ತಾ ಇದ್ದೀನಿ. ಏನದು ಬೇರೆ ತರ? ಅದು ಹೇಳಲ್ಲ. ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ತಾ ಇದೆ. ನಾನು, ಅನಿರುದ್ಧ್ ಜಾಟ್ಕರ್ ಮತ್ತೆ ರೇಚಲ್ ಡೇವಿಡ್ 3 ಜನರು ಇದ್ರಲ್ಲಿ ಲೀಡ್ ಆಗಿ ಆಕ್ಟ್ ಮಾಡಿದೀವಿ. ಅಲ್ಲ ಬಟ್ ಏನ್ ಪಾತ್ರ ಏನು? ಇಟ್ಸ್ ರೊಮ್ಯಾಂಟಿಕ್ ಕಾಮಿಡಿ ಥ್ರಿಲ್ಲರ್. ಸಾಕಲ್ಲ ಇಷ್ಟಿದ್ರೆ ಸಿನಿಮಾ ಅಂಡ್ ನಿಧಿ, ಐ ಮಸ್ಟ್ ಟೆಲ್ ಯು, ಎಸ್ ಮ್ಯಾಮ್. ನೀವು ಸ್ಕ್ರೀನ್ ಅಲ್ಲಿ ತುಂಬಾ ಮುದ್ದಾಗಿ ಕಾಣ್ತೀರಾ. ನಿಮ್ ಸ್ಮೈಲ್ ತುಂಬಾ ಪ್ರಿಟಿ. ನಿಮ್ಮ ಪಂಚರಂಗಿ ಸಿನಿಮಾದಲ್ಲಿ ನಿಮ್ದೊಂದು ಮ್ಯಾನರಿಸಮ್ ನನಗೆ ತುಂಬಾನೇ ಇಷ್ಟ. ಯಾವಾಗ್ಲೂ ಆ ತುಟಿ ಕಚ್ತಾ ಇರ್ತೀರಾ ನೋಡಿ. ಇಟ್ ವಾಸ್ ಸೋ ಕ್ಯೂಟ್ ಮ್ಯಾನರಿಸಮ್. ನಾನು ಒಬ್ಬ ಕಲಾವಿದೆಯಾಗಿ ಆ ಕ್ಯೂಟ್ ಸ್ಮೈಲ್ ನ ಇವತ್ತಿಗೂ ನನಗ್ ಜ್ಞಾಪಕ ಇದೆ. ಅಷ್ಟು ತುಂಬಾ ಮುದ್ದಾಗಿ ಆಕ್ಟ್ ಮಾಡಿ. Thank you, ma'am. Thank you so much. So sweet of you. ಆ ಮಧ್ಯ ಆಡ್ರೆ ಅಂತೆಲ್ಲ ತರ್ತೀರಾ? ಅದು ಕರೆಕ್ಟ್. ನಮ್ ಚಂದ್ರಪ್ರಭನು ಮಾಡ್ತಾನೆ, ಇಮಿಟೇಟ್ ಮಾಡ್ತಾನೆ ಅದನ್ನ. ನೀವು ಮಾಡಿ ತೋರ್ಸಿದ್ರೆ ಯಾವ್ದು? ಏ ಪ್ರಶಾಂತ, ನೀ ಮಾಡ, ಅವನು ಬೇರೆ ಮೀನಿಂಗ್ ಬರ್ತಾ ಇದೆ ಕಣ. ತುಟಿ ಕಚ್ಚು. ಏಯ್, ನೀವ್ ಇದನ್ನೆಲ್ಲ ಯಾಕೆ ರೇಷ್ಮನ್ ಕೇಳಲ್ಲ? ನೋಡಿ, ನಮ್ಮ ಇತ್ತೀಚಿನ ಗಿಚ್ಚಿಗಿಲಿಗಿಲಿಯ ಸೆನ್ಸೇಷನ್ Okay. ಅಂತ ಅವರೇ ಹೇಳ್ಕೊಂಡ್ ಬಂದಿರೋದು. ರೇಷ್ಮಾ ಮಾಡಿ. That was cute. Cute ಆಗಿತ್ತು. ಏ ಲಾಸ್ಟ್ ಪಾಂಡೆ, ವೈ ಕಾಂಟ್ ಯು ಟ್ರೈ ಪಾಂಡೆ? ಪರ್ಫೆಕ್ಟ್. -10 out of 10. ಕಾರ್ಯಕ್ರಮ ಮುಂದುವರ್ಸೋಣ. ನಿಮ್ಗೋಸ್ಕರ ಒಂದು ಹೊಸ ಚೇರ್ ತರಿಸಿದೀವಿ ನಮ್ಮ ಕಂಪನಿಯಿಂದ. ಸೊ ಪ್ಲೀಸ್ ಇಲ್ಲಿದ್ದು ಸಾಕಷ್ಟು ಎಂಜಾಯ್ ಮಾಡ್ತೀರಾ ಅಂತ ನಾನು ಗ್ಯಾರಂಟಿ ಪ್ರಾಮಿಸ್ ಮಾಡ್ತೀನಿ. ಸೊ ನಿಮ್ಮ ಬೆಸ್ಟ್ ಫ್ರೆಂಡ್ ಮಿಸ್ಟರ್ ಮಂಜು ಪಾವಗಡ ಅವರು ನಿಮಗೋಸ್ಕರ ಒಂದು ಸ್ಕಿಟ್ ನ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಆರ್ ಯು ರೆಡಿ ಟು ವಾಚ್? Very, very ready. ಎಸ್, ಬನ್ನಿ ಹಂಗಾರೆ. Now ಕೂತ್ಕೊಳ್ಳಿ, ready, now ಬನ್ನಿ. ready. ಈ ಸಂಚಿಕೆಯಲ್ಲಿ ಬರ್ತಾ ಇರುವಂತಹ ಮೊದಲನೇ ಸ್ಕಿಟ್ ಯಾವ್ದಪ್ಪ ಅಂದ್ರೆ, ಒಬ್ಬ ರೋಲ್ ಮಾಡೆಲ್ ಸ್ಟೂಡೆಂಟ್ ಮಗ ಈ ಅಪ್ಪ ಮಗನ ಸ್ಟೋರಿನಲ್ಲಿ ಏನೆಲ್ಲ ಟ್ವಿಸ್ಟ್ ಅಂಡ್ ಟರ್ನ್ ಬರುತ್ತೆ ಅಂತ ತೋರಿಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ತುಗಾಲಿ ಸಂತು, ಕಾರ್ತಿಕ್, ಶಿವು, ನೀಲ ಹಾಗೂ ಕರಿಬಸು. ಎಲ್ರಿಗೂ ಗೌರವ ಕೊಡ್ಬೇಕು ಅಂತ ಅಪ್ಪ ಹೇಳವ್ರೆ. ಸಾಧು ಸರ್ ಪ್ಲೇಸ್ ಶ್ರುತಿ ಮೇಡಮ್ ಪ್ಲೇಸ್ ಕೋಮಲ್ ಸರ್ ಇಸ್ ಈಕ್ವಲ್ ಟು ಸಾಧು ಸರ್ ಈಕ್ವಲ್ ಟು tan theta, ಕೋಮಲ್ ಸರ್ ಈಕ್ವಲ್ ಟು cosecant theta, ಶ್ರುತಿ ಮೇಡಮ್ ಈಕ್ವಲ್ ಟು cos theta, theta ಡಿವೈಡೆಡ್ ಬೈ theta ಈಕ್ವಲ್ ಟು ಪೈಥಾಗೋರಸ್ ಪ್ರಮೇಯ. ಮಗನೇ ಅಪ್ಪ 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 ದೇವ್ರಿಗೆ ಬೆಳಗದ್ಬಿಟ್ಟು ನನ್ಗೆ ಯಾಕಪ್ಪ ಬೆಳಗ್ತಾ ಇದೆಯಾ? ಒಂದ್ ನಿಮಿಷ, ಅಪ್ಪ ಮಕ್ಳ ನೀವಿಬ್ರು ಮುಂದುವರ್ಸಿ. ಅಪ್ಪ ಅಮ್ಮ ಬಂಧು ಬಳಗ ಎಲ್ಲ ನೀನೇ ಅಪ್ಪ. ಮಗನೇ ಅಪ್ಪ ಇದೇನಪ್ಪ ಕಣ್ಣು ಊದ್ಕೊಂಡ್ಬಿಟ್ಟಿದೆ? ಅಪ್ಪ ನಾಳೆ ಎಕ್ಸಾಮ್ ಇತ್ತಲ್ಲ, ರಾತ್ರಿ ಎಲ್ಲ ಓದ್ತಾ ಇದ್ದೆ, ನಿದ್ದೆ ಬತ್ತು ಮಲ್ಕೊಂಬಿಟ್ಟೆ. ಸರಸ್ವತಿ ಬಂದ್ಬಿಟ್ಟು ಎದ್ದು ಓದು ಅಂದ್ರು. ಪಕ್ಕದ ಮನೆ ಸರಸ್ವತಿ ಅಲ್ಲಪ್ಪ, ಸಾಕ್ಷಾತ್ ಸರಸ್ವತಿ ದೇವಿ. ಅಯ್ಯಯ್ಯೋ ಅಯ್ಯಯ್ಯೋ, ರೇಷ್ಮಾ ರೇಷ್ಮಾ ರೇಷ್ಮಾ, ಎಂತ ಮಗನ ಹೆತ್ಬಿಟ್ಟಿದೆ. ರೇಷ್ಮಾ 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 ರೇಷ್ಮಾ. ಅಯ್ಯಯ್ಯೋ ಮಗನೇ,
ಅಪ್ಪ ನಿಂಗೆ ಇನ್ನೊಂದ್ ವಿಷಯ ಗೊತ್ತಾ? ಏನು? ನಾನು ಕಾಲೇಜಲ್ಲಿ ನಡ್ಕೊಂಡು ಹೋಗ್ತಿದ್ದಾಗ ಒಂದ್ ಹುಡುಗಿನ 4 ಜನ ರೇಗಿಸ್ತಾ ಇದ್ರು. ಏಯ್ ನನಗೆ ಹೇಳ್ಬೇಕಾಗಿತ್ತು, ಬೆಂಡ್ ಎತ್ತು ಬರ್ತಾ ಇದ್ದೆ ಅವ್ರನ್ನ. ಅಪ್ಪ ಅವ್ರಿಗೆಲ್ಲರಿಗೂ ಅಂತ ಹೊಡೆದ್ಬಿಟ್ಟು ಸೀದಾ ಮನೆ ಕರ್ಕೊಂಡು ಹೋಗ್ಬಿಟ್ಟಿಯಪ್ಪ. ಹೆಣ್ಮಕ್ಳನ್ನ ರಕ್ಷಣೆ ಮಾಡೋದು ನಮ್ಮಂತವ್ರ ಕರ್ತವ್ಯ ಕಣಪ್ಪ. ಅಜ್ಜೋ ನೋಡ್ರಿ ರೀ, ನನ್ ಮಗನ್ ನೋಡ್ರಿ. ಅಯ್ಯೋ ರೇಷ್ಮಾ ಎಂತ ಮಗನ್ ಹೆತ್ತು ಬಿಟ್ಟಿದಿ. ನನ್ನ ಮಗ ನನ್ನ ಹೆಮ್ಮೆ. ತಿಂಡಿ ಮಾಡ್ದಿರಾ? ಇಲ್ಲ ಕಣಪ್ಪ. ಏ ಲಕ್ಷ್ಮಿ, ನಮ್ ಮಗ ಕಾಲೇಜ್ಗೆ ಹೋಗ್ತೇನೆ, ತಿಂಡಿ ಕೊಡ್ಬೇಕನ್ನ ಜ್ಞಾನ ಬೇಡ ನಿಂಗೆ? ಲಕ್ಷ್ಮಿ ಆಂಟಿ ಬೈಬೇಡ. ಮಲ್ಗಿದ್ರು ಯಾಕೆ ಎಬ್ಬಿಸ್ಬೇಕು ಅನ್ಬಿಟ್ಟು ನಾನೇ ಅಡಿಗೆ ಮಾಡಿ ರೆಡಿ ಮಾಡಿದೀನಪ್ಪ. ನೀನ್ ತಿಂದ್ಮೇಲೆ ನಾನ್ ತಿಂತೀನಪ್ಪ. ಈಗಿನ ಕಾಲದಲ್ಲಿ ಮಕ್ಕಳು ಸೂರ್ಯ ಹುಟ್ಟಿದ್ಮೇಲೆ ಎತ್ಬಿಟ್ಟು ತಿಂಡಿ ಮಾಡ್ತಾರೆ. ನನ್ನ ಮಗ ಬೆಳಿಗ್ಗೆ ಎದ್ದು ಕಸ ಗುಡಿಸಿ ನೆಲ ಒರೆಸಿ ಪಾತ್ರೆ ತೊಳೆದ್ಬಿಟ್ಟು ಅಪ್ಪ ತಿಂದ ಮೇಲೆ ತಾನು ತಿಂತಾನಂತೆ. ಎಂತ ಮಗ ಮಗನೇ. ಅಪ್ಪ 50 ರೂಪಾಯಿ ಖರ್ಚಿಗೆ ಇಟ್ಕೋ, ಕಾಲೇಜ್ಗೆ ಹೋಗು. ಅಪ್ಪ ದುಡ್ಡಿಗಿಂತ ದೊಡ್ಡ ಆಸ್ತಿ ನೀನಿರುವಾಗ ಆ ದುಡ್ಡೆಲ್ಲ ನನ್ಗೆ ಯಾಕಪ್ಪ? ಆಗ್ತಿಲ್ಲಪ್ಪ, ನನಗೆ ಆಗ್ತಿಲ್ಲ. ನನ್ನ ಸ್ಟೇಷನ್ ಟೈಮ್ ಆಯ್ತು, ನಾನು ಹೋಗ್ತೀನಿ. ಬೈಕಲ್ಲಿ ಕಾಲೇಜ್ಗೆ ಹೋಗು. ಅಪ್ಪ ನಾನು ಬೈಕಲ್ಲಿ ಹೋಗಲ್ಲಪ್ಪ. ಯಾಕೆ? ಕಾರಲ್ಲಿ ಹೋಗು. ಕಾರಲ್ಲಿ ಹೋಗಲ್ಲಪ್ಪ. ಯಾಕಪ್ಪ? ಬೈಕಲ್ಲಿ ಹೋದ್ರೆ ಬೆನ್ನೋವು, ಕಾರಲ್ಲಿ ಹೋದ್ರೆ ಹೊಟ್ಟೆ ಮುಂದಕ್ಕೆ ಬರ್ತದೆ. ಅದಕ್ಕೆ ವಾಕಿಂಗ್ ಮಾಡ್ಕೊಂಡು ಹೋಯ್ತೀನಪ್ಪ, ವ್ಯಾಯಾಮ ಆಗುತ್ತೆ. ಸೂಪರ್. ನೋಡಿದ್ರೇನ್ರಿ, ಈಗಿನ ಕಾಲದಲ್ಲಿ ಕಾರು ಬೈಕ್ ಕೇಳ್ತಾರೆ. ನನ್ನ ಮಗ ಕಾಲೇ ಕಾರ್ ಮಾಡ್ಕೊಂಡು ಬ್ಯಾಕ್ಲೆ ಬೈಕ್ ಮಾಡ್ಕೊಂಡು ನಡ್ಕೊಂಡು ಹೋದ್ರೆ ಎಕ್ಸರ್ಸೈಸ್ ಆಗುತ್ತೆ ಅಂತಾನಲ್ರಿ ನನ್ನ ಮಗ. ಹೋಗಪ್ಪ. ಯಾರಿಗ್ ಗೊತ್ತು, ದಾರಿ ಉದ್ದಕ್ಕೂ ಭಿಕ್ಷೆ ಬೇಡದ್ರು ಬೇಡ್ಬೋದು. ಮಗನೇ, ಅಪ್ಪ ಎಲ್ರು ದಾರಿ ನೋಡ್ಕೊಂಡು ಹೋದ್ರೆ ನೀನ್ ನನ್ನ ನೋಡ್ಕೊಂಡು ಹೋಗ್ತಾ ಇದೆಯಲ್ಲಪ್ಪ. ಅಪ್ಪ ನಾನ್ ದಾರಿ ಗುರಿ ಎರಡು ನೀವೇ ಅಪ್ಪ. ನಿಮ್ ಫೋಟೋ ನೋಡ್ಕೊಂಡು ಹೋದ್ರೆ ಸರಿಯಾದ ಗುರಿ ತಲುಪ್ತೀನಿ ಅಂತ ಅಪ್ಪ. ವಾಂಟೆಡ್. ಅಯ್ಯೋ, ಇನ್ನು ಸಾಹೇಬ್ರೆ ಬಂದಿಲ್ಲ. ಈಗ 9:59 ಕರೆಕ್ಟ್ ಆಗಿ 10 ಗಂಟೆಗೆ ಬಂದ್ಬಿಡ್ತಾರೆ. ಕಾಣುವ 3 ಸಿಂಹಗಳು ನ್ಯಾಯ ನೀತಿ ಧರ್ಮದ ಪ್ರತಿರೂಪವಾದ್ರೆ ಕಾಣುತ್ತಾ ಇರೋ 4ನೇ ಸಿಂಹನೇ ಈ ಖಾಕಿ, ಖದರ್ ಖಾಕಿ. ನ್ಯಾಯ ಅಂದ್ರೆ ಏನು? ಅಧಿಕಾರಿಗಳು ತಗೊಳ್ಳೋ ಲಂಚ ಅಲ್ಲ, ರಾಜಕಾರಣಿಗಳು ಕರೆಯೋ ಮಂಚ ಅಲ್ಲ. ಅದು ಪ್ರತಿಯೊಬ್ಬರ ಮನುಷ್ಯನಿಗೆ ಸಿಗಬೇಕಾಗಿತ್ತು. ಚಡ್ಡಿ ಉದ್ರೋಗಿ ಹಾಕೊಡ್ರಿ. ಹಾಕೊಡ್ರಿ. ಚಡ್ಡಿ ಹಾಕೊಡ್ರಿ. ಹಾಕೊಡ್ರಿ. ಅಯ್ಯೋ
ಏನ್ರಿ ಒಂದು ಚಡ್ಡಿನ ನಿಲ್ಸಕ್ ಆಗ್ತಿಲ್ಲ ನಿಮ್ಮ ಕೈಲಿ. ಕೈದಿಗಳನ್ನ ಕಡೆ ಹೇಗೆ ನಿಲ್ಲಿಸ್ತೀರಾ ನೀವು? ನಿಮ್ಮ ಸೊಂಟದ ಸೈಜ್ ಎಷ್ಟು? ಸೊಂಟ ಸೈಜ್ 30 38 ಹಾಕಿದ್ರೆ ಅದೇನು ಕೆಳಗಡೆ ಇಳಿದೆ ಮೇಲಕ್ಕೆ ಹೋಗುತ್ತೇನ್ರಿ? ಪೈಸೆ ಇನ್ ಪಿಸಿನ ಸರ್ ಶೂಟ್ ಮಾಡಕ್ ಬರುತ್ತಾ? ಬರುತ್ತೆ ಸರ್. ಮಾಡಿ ನೋಡೋಣ. ಆಕ್ಷನ್ ಸರ್. ಏನ್ ಮಾಡಿದ್ರಿ? ರೀಲ್ಸ್ ಮಾಡ್ತಾ ಇದೆ ಸರ್. ನಮ್ಮ ಸಮಾಜ ಎಲ್ಲಿಗೆ ಬಂದಿದೆ ನೋಡ್ರಿ. ನಾವೆಲ್ಲ ಕಷ್ಟಪಟ್ಟು ಓದಿ ಎಕ್ಸಾಮ್ ಬರ್ದು ಪಿಸಿ ಆದ್ರೆ ಇವನು 2 ರೀಲ್ಸ್ ಮಾಡ್ಕೊಂಡ್ ಬಂದು ಪಿಸಿ ಆಗ್ಬಿಟ್ಟ. ಇಲ್ಲಿಂದ ಅಷ್ಟೇ ಸಮಸ್ಯೆ ಅಲ್ಲ ಸರ್, ಇವಾಗ ರಂಗಭೂಮಿ ಕಲಾವಿದರಿಗೂ ಸಮಸ್ಯೆ ಆಗ್ಬಿಟ್ಟಿದೆ ಸರ್. ರೀಲ್ಸ್ ಮಾಡೋರ್ನ ನೋಡಿದ್ರೇನೆ ಭಯ ಆಯ್ತದೆ ಸರ್. ಎಲ್ಲಾ ಚಾನಲ್ ಅವರಿಂದನೇ ಬಿದ್ದಿದೆ ಬಿಟ್ರೆ ಕಲಾವಿದ್ರು ನೋಡ್ತಾನೆ ಇಲ್ಲ ಸರ್. ಫೈಲ್ ತಗೊಂಬನ್ನಿ ಒಂದು. ಏನ್ರಿ ಒಂದು ಶಿಸ್ತಿಲ್ಲಲ್ರಿ? ಇದೇ ಪೊಲೀಸ್ ಸ್ಟೇಷನ್ ಅಲ್ಲಿ ನನ್ನ ಮಗ ಏನಾದ್ರು ಪಿಸಿ ಆಗಿದ್ರೆ ಅವ್ನಿಗೆ ಎಷ್ಟು ಶಿಸ್ತು ಎಷ್ಟು ನಿಯತ್ತು ಇರ್ತಿತ್ತು ಗೊತ್ತೇನ್ರಿ ನಿಮ್ಗೆ? ಹೋಗ್ರಿ. ಏನ್ರಿ ಸ್ಟೇಷನ್ ಇಷ್ಟೊಂದು ಗಲೀಜಾಗಿ ಇಟ್ಕೊಂಡಿದ್ದೀರಾ? ಮೇಲೆ ಅಧಿಕಾರಿಗಳು ಬಂದು ಹೇಗೆ ಈ ಸ್ಟೇಷನ್ ಹಿಂಗಿಟ್ಕೊಂಡಿದ್ರೆ ಅಂತ ನಿಮ್ಮ ಮುಖಕ್ಕೆ ಹಾಕಿ ಥೂ ಅಂತ ಹೋಗಿದ್ರೆ ನಾವೆಲ್ಲ ಏನು ಉತ್ತರ ಕೊಡ್ಬೇಕು? ನಿಮ್ಗೆ ಥೂ ಅಂತ ಹೋಗಿದ್ರೆ ಕೆಲಸ ಮಾಡಕ್ ಬರಲ್ವಾ? ಇನ್ಮೇಲೆ ನಾನು ಥೂ ಅಂತ ಹೋಗಿಬಾರ್ದು, ಆತರ ನಿನ್ ಕೆಲಸ ಮಾಡಿ. ಯಾವುದೇ ಕಾರಣಕ್ಕೂ ಫೂ ಅಂತ ಬಿಡಲ್ಲ ಸರ್. ಫೂ ಅಂತ ಯಾವ ರೂಪ ಹೊಡಿತೀನಿ ಸರ್. ಫೂ ಅಂತ ನಿಂಗೆ ಹಾಕ್ಬಿಟ್ಟಿಬೇಕು ಸರ್. ಅವ್ರು ಥು ಅಂತ ಹೋಗಿಬೇಕಾದ್ರೆ ನಾನ್ ಥು ಅಂತ ಹೋಗ್ದು ಥು ಅಂತ ಕ್ಲೀನ್ ಮಾಡ್ಬಿಡ್ತೀನಿ ಸರ್. ಫೂ ಅಂತ ನಾನು ಉಳ್ಬಿಡ್ತೀನಿ ಸರ್. ಕತ್ತಲೆ ಬಂದಿದ್ರು ನೀವು. ಇನ್ನು ಒಂದೇ ಒಂದು ನಿಮಿಷ ಈ ಸ್ಟೇಷನ್ ಎಲ್ಲ ಕ್ಲೀನ್ ಆಗಿರ್ಬೇಕು. ಎಷ್ಟು ಕ್ಲೀನ್ ಆಗೋಯ್ತಪ್ಪ. ಮಗನೇ, ನನ್ನ ಮಗ, ನನ್ನ ಹೆಮ್ಮೆ. ಯಾಕೆ ಸರ್ ಅಳ್ತಾ ಇದ್ದೀರಾ? ನನ್ನ ಮಗ, ನಿಮ್ ಮಗ ನಿಮ್ಮ ಮನೆಯಿಂದ ಹೊರಗಾಕಿದ್ನ ಸರ್. ಇಲ್ಲ, ನನ್ನ ಮಗನ ಬೆಳವಣಿಗೆ ನೋಡಿ ನನಗೆ ಆನಂದ ಬಾಷ್ಪ ಬರ್ತಾ ಇದೆ. ಏನ್ ಇವನು ಯಾರು? ಇವನು ಬಸ್ ಸ್ಟ್ಯಾಂಡ್ ಅಲ್ಲಿ ಪಿಕ್ ಪಾಕೆಟ್ ಮಾಡ್ದ ಸರ್. ಬಸ್ ಸ್ಟ್ಯಾಂಡ್ ಅಲ್ಲಿ ಪಿಕ್ ಪಾಕೆಟ್. ಅಯ್ಯೋ ಅಲ್ಕ ಅಪ್ಪ ಅಮ್ಮ ಓದಕ್ ಕಳ್ಸಿದ್ರೆ ಪಿಕ್ ಪ್ಯಾಕೆಟ್ ಮಾಡ್ತೀರ ನನ್ನ ಮಕ್ಕಳ? ಏಯ್, ಇವ್ನು ಪಿಕ್ ಪ್ಯಾಕೆಟ್ ಮಾಡ್ದಂತ ನಿನ್ಗೆ ಗೊತ್ತಾಯ್ತು ಸರ್? ಅದು PC ನಿರಂಜನ್ ಅವರೇ ನೋಡಿದಾರಂತೆ ಸರ್. ಪಿಸಿ ನಿರಂಜನ್? ಹೌದು. ನಿರಂಜನ್ ಇವು ಈ ಮೈಯೆಲ್ಲ ಕಣ್ಣಲ್ರಿ ನಿಮ್ಗೆ? ನಮ್ಗೆಲ್ಲಾ ಕಡೆ ಕಣ್ಣಿದೆ. ಅದು ಸರ್ ಲ್ಯಾಂಡ್ಲೈನ್ ಎತ್ತಿ ಬರತ್ತೆ. ಒಬ್ಬ ಹೈಯರ್ ಆಫೀಸರ್ ನೀವು, ಫೋನ್ ಹೆಂಗೆ ಎತ್ತಬೇಕನ್ನೋದು ಗೊತ್ತಿಲ್ಲನ್ರಿ ಅವ್ರಿಗೆ? ಹುಚ್ಚ ನನ್ ಮಗನ ಅವನು ಅಷ್ಟ ಐಟವನ ಒಂದ್ ಸ್ವಲ್ಪ ಕೆಳಗಿಡಿ. ಸಾಕ ಸರ್? ಫೋನ್ ಎತ್ತದಿಂಗಲ್ರಿ. ನನ್ನ ಮಗನ ಅಷ್ಟೇ ಇರಿಸ್ಬೇಕು ಅದ್ನ. ನೆಟ್ವರ್ಕ್ ಇಲ್ಲ. ಹಲೋ, ಏನ್ರಿ ಇದು ಬಾರಲ್ಲೆಲ್ಲ ಕುಡಿದು ಗಲಾಟೆ ಮಾಡ್ತಾವ್ರಲ್ರಿ? ಆಕ್ಷನ್ ತಗೊಳ್ರಿ. ಆಕ್ಷನ್ ತಗೊಳ್ಳೋದು ಹಂಗಿರ್ಲಿ. ಇರ್ರಿ, ಮಕ್ಕಳು ಬಾರಲ್ಲಿ ಕುಡಿದ್ಬಿಟ್ಟು ಎಲ್ಲ ಗಲಾಟೆ ಅದಿರ್ಲಿ ಮಾಡ್ತಾರೆ. ಸರ್. ನನ್ನ ಮಗ ಇದನ್ ಗೊತ್ತಾ? ಏನ್ ಸರ್ ನಿಮ್ ಮಗ? ನನ್ನ ಮಗನೇ ಬೇರೆ ರೀ, ಇವರೆಲ್ಲ ಬೇರೆ. ಹೆಂಗ್ ಸರ್ ನಿಮ್ ಮಗ? ಹೆಂಗ್ ಸರ್ ಮಗ ಕೇಳ್ತಿರಿದ್ರಿ? 2 ಗಂಟೆ ರಾತ್ರಿ ಮನೆಗೆ ಹೋಗ್ಬಿಟ್ಟು ಏನ್ ಮಾಡ್ತಾನೆ ಅಂತ ನೋಡಿದ್ರೆ ಓದ್ತಾ ಇದ್ದೇನ್ರಿ ನೈಟು. ಮಗನ ಇದು ಓದೋ ಟೈಮ್ ಅಲ್ಲ, ಮಲಗೋ ಟೈಮ್ ಅಂತಂದ್ರೆ ಏನಂದ ಗೊತ್ತೇನ್ರಿ? ಏನಂದ ಸರ್? ಶಂಕರ್ ನಾಗ್ ಸರ್ ಒಂದ್ ಮಾತು ಹೇಳಿದಾರೆ, ಸತ್ ಮೇಲೆ ಮಲಗೋದಿದ್ದೇ ಇದೆ, ಬದುಕಿದ್ಮೇಲೆ ಏನಾದ್ರು ಸಾಧಿಸು ಅಂತಾನೆ ರೀ. ಸರ್, ಮಗನ ಬಗ್ಗೆ ಕೇಳ್ತಾ ಇದ್ರೆ ನನಗೂ ನಿಮ್ಮಂತ ಮಗನೇ ಬೇಕು ಅಂತ ಅನಿಸ್ತಿದೆ. ಸೂಪರ್. ಈ ಸಂಡೇ ಫ್ರೀ ಇದ್ದೀರಾ? ಏನ್ ಮಾತಾಡ್ತಿದ್ಯಮ್ಮ ನೀನು? ಸರ್. ನಾ ಸಂಡೇ ಎಲ್ಲ ಫ್ರೀ ಇಲ್ಲ, ಹಾ? ಮಂಡೇ ಫ್ರೀ ಇದೀನಿ. ಅನ್ಬಾರ್ದು. ಓಕೆ ಸರ್. ಸರ್ ನಿಮ್ ಮಗನ ಒಂದೇ ಒಂದ್ಸತಿ ನೋಡ್ತೀನಿ, ತೋರ್ಸಿ ಸರ್. ಸಾಧ್ಯ ಇಲ್ಲ. ಸರ್, ತೋರಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಹೆಂಗಿದಾನೆ ಅಂತ ಹೇಳಿ ಇಮೇಜಿನ್ ಮಾಡ್ಕೊತೀನಿ ಆಯ್ತಾ? ನನ್ನ ಮಗ ಹೆಂಗಿದಾನಂದ್ರೆ ಗುಣನೇ ಅವನಿಗೆ ಅಣ್ಣ ಅನ್ನುತ್ತಾರೆ, ಸಂಸ್ಕಾರನೇ ನಮಸ್ಕಾರ ಅನ್ನುತ್ತಾರೆ, ವಿದ್ಯೆನ ತಲೆ ಬಿಡಕ್ ಬಂದ್ ನಿಂತ್ಕೊಳ್ಳುತ್ತಾರೆ. ನನ್ನ ಮಗನ ನಿಮ್ಗೆ ಯಾರು ತೋರ್ಸಲ್ಲ, ಅವನು DC ಆಗ್ಬೇಕು. ಎಲ್ಲ ಓದಿದ ನಂತರ ಆಮೇಲೆ ನಿಮ್ಗೆ ತೋರ್ಸೋದು. ಅಲ್ಲಿವರೆಗೂ ಮೀಡಿಯಾ ಕಣ್ಗೂ ಬೀಳಂಗಿಲ್ಲ, ಸ್ಟೇಷನ್ ಕಣ್ಗೂ ಬೀಳಂಗಿಲ್ಲ. ಅಯ್ಯೋ ಅದೆಲ್ಲ ಇರ್ಲಿ ಸರ್. ಐಜಿ ಫೋನ್ ಮಾಡಿದ್ರಲ್ಲ. ಓಕೆ ಈ ಕೂಡಲೇ ಹೋಗಿ ಕರ್ಕೊಂಬನ್ನಿ, ಆ ಸ್ಟೂಡೆಂಟ್ ಎಲ್ಲ ಕರ್ಕೊಂಬನ್ನಿ. ಓಕೆ ಕರ್ಕೊಂಬನ್ನಿ. ಸರ್ ಈ ನನ್ನ ಮಗ ಏನ್ ಮಾಡ್ದ ಗೊತ್ತಾ ಸರ್? ಏನ್ ಮಾಡ್ದ? ಗಂಟು ಪೂರ್ತಿ ಕುಡಿದ್ಬಿಟ್ಟು ಬಾಟಲ್ ರಿಸೆಪ್ಷನಿಸ್ಟ್ ಗೆ ಚುಚ್ಚಕ್ ಹೋಗಿದ್ದ ಸರ್. ಬಾಟ್ನಲ್ಲಿ ರಿಸೆಪ್ಷನಿಸ್ಟ್ ಗೆ ಚುಚ್ಚಕ್ ಹೋಗಿದ್ದ.
ಇವನ್ ಎಂಟ್ರಿ ಮಾಡಿದ್ದೆ ನೀವು ಸರ್ ಡ್ರಿಂಕ್ ಅಂಡ್ ಡ್ರೈವ್ ಕುಡಿದು ಗಾಡಿ ಓಡಿಸಿದ್ದಾನೆ ಸರ್. ಡ್ರಿಂಕ್ ಅಂಡ್ ಡ್ರೈವ್ ಹಾ, sir. ಡ್ರಿಂಕ್ ಅಂಡ್ ಡ್ರೈವ್ ಕಷ್ಟಪಟ್ಟು ಅಪ್ಪ ಓದ್ಸ ಕಳಿಸಿದ್ರೆ ಡ್ರಿಂಕ್ ಅಂಡ್ ಡ್ರೈವ್. ನನ್ನ ಮಗನ್ ನೋಡ್ಕಲಿರಿ, ಕಾರ್ನೇ ಕಾಲ್ ಮಾಡ್ಕೊಂಡು ಬ್ಯಾಕ್ನೇ ಬೈಕ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾನೆ. ಈ ನನ್ನ ಮಗ ಡ್ರಿಂಕ್ ಅಂಡ್ ಡ್ರೈವ್. ಅಲ್ಲಿದ್ದಾನೆ ನೋಡಿ, ಅವ್ನ್ ಡೈರೆಕ್ಟ್ ಮ್ಯಾಟ್ರಿ ಹುಡುಗಿನ ವಿಷಯ ಸರ್. ಹುಡುಗಿರ ವಿಷಯ ಹಾ, sir. ನಮ್ಮ ದೇಶದಲ್ಲಿ ಹೆಣ್ಮಕ್ಳಿಗೆ ಪ್ರಧಾನ ಸ್ಥಾನ ಕೊಟ್ಟಿದ್ದಾರೆ ಕಣೋ. ನಿಮ್ಮಂತರಿಂದಲೇ ದೇಶ ಹಾಳಾಗಿರೋದು. ಏಯ್ ಮಾಸ್ಕ್ ತೆಗಿರಿ ನನ್ನ ಮಗಂದು, ಮಾಸ್ಕ್ ತೆಗಿರಿ ನನ್ನ ಮಗಂದು. ಅಯ್ಯೋ, ಅಲ್ಕ ತೊಟ್ಟಿಲ್ಲ ನನ್ನ ಮಗನೇ. ಯಾಕೋ ಇಂತ ಅಲ್ಕ ಕೆಲಸ ಮಾಡಿದ್ಯೆ? ಲೇಡೀಸ್ ಪಾರ್ಕ್ ಹೋದ್ರೆ ಫಾರ್ಮುಲಾ ಸಿಗುತ್ತೆ ಅಂದ್ರು ಅದಕ್ಕೆ ಹೋಗಿದ್ದೆಪ್ಪ. ನಿನ್ನಂತವ್ನ ಅಪ್ಪ ನಿನ್ನಂತವ್ನ ಮಗ ಅಂತ ಹೇಳ್ಕೊಳಕ್ ಅವ್ರ ಇದ್ರಿಗೆ ಏನಾದ್ರು ಇವರೇ ನಮ್ಮ ಅಪ್ಪ ಅಂದ್ರೆ ಸಿಗುತ್ತೋಣ ಅಯ್ಯೋ ಅಪ್ಪ ಅದು ಅಯ್ಯೋ ಹೊಡಿರಿ ಹೊಡಿರಿ ಅವ್ರಿಗೆ ಹೊಡಿರಿ. ನಿಮ್ಮ ಕಣ್ಣಲ್ಲಿ ನೀರು ಸರ್. ಇದುವರೆಗೂ ನಾನು ಇತಿಹಾಸದಲ್ಲಿ ಶಿವು ಕಣ್ಣಲ್ಲಿ ನೀರು ಸ್ಕಿಟ್ ಸೋತಾಗ ಸಂತು ಮುಖದಲ್ಲಿ ಪಶ್ಚಾತ್ತಾಪ ನೋಡೇ ಇರ್ಲಿಲ್ಲ ಸರ್. ಇವತ್ ನಿಮ್ ಕಣ್ಣಲ್ಲಿ ನೋಡ್ತಾ ಇದ್ದೀನಿ ಅಂದ್ರೆ ಕಡಿಮೆ ಬೀಳ್ತಾವೆಲ್ಲ ಸ್ಟೂಡಿಯೋ ಅಡ್ಡ ಹೊಡ್ಬಿಡ್ತೀನಿ. ನನ್ ಮಗನ ನಿಶ್ಚಿತವಾಗಿ ಹೊಡಿತಾ ಇದ್ದಲ್ಲಿ ಅವನ್ ಮಾಡ್ತಾನೆ ಹೋಗಲ್ಲ. ಎಂತ ಕೆಲ್ಸ ಮಾಡಿದ್ಯೋ? ನಮ್ ಸಾಹೇಬ್ರ ಮಗನ್ ಬಗ್ಗೆ ಗೊತ್ತೇನೋ? ಗುಣನೇ ಹಣ ಅನ್ನುತ್ತೆ, ಸಂಸ್ಕಾರನೇ ನಮಸ್ಕಾರ ಅನ್ನುತ್ತೆ. ವಿದ್ಯೆ ಎಲ್ಲ ಕಾಲ್ಬಡಿನೇ ಬಿದ್ದಿದೆ ಅಂತವ್ರ ಎದುರುಗಡೆ ನಿನ್ನಂತ ನಾನು ಒಂದೊತ್ತು ಗಂಜಿ ಊಟ ಮಾಡ್ಬಿಟ್ಟು ರುಚಿ ರುಚಿಯಾಗಿ ಕೊಡ್ತಿದ್ದಲ್ಲ. ಯಾಕೋ ಇಂತ ಕೆಲಸ ಮಾಡಿದಲ್ಲ? ಅಪ್ಪ ಸೋಡಿಯಂ ಪ್ಲಸ್ ಕಾರ್ಬೋಹೈಡ್ರೇಟ್ ಈಕ್ವಲ್ ಟು ಮೆಗ್ನೀಸಿಯಂ ಅಂತ ಇವಾಗ ಗೊತ್ತಾಯ್ತು. ಅಯ್ಯೋ ನಾಯಿ, ಸಾಹೇಬ್ರನ್ನ ಹಿಡ್ಕೊಂಡಿದ್ಯಾ? ಕಂಟ್ರೋಲ್ ಕಂಟ್ರೋಲ್ ಕಂಟ್ರೋಲ್. ಹೊಡಿಯಕ್ಕೆ ಅಂತಾನೆ ನನ್ ಕ್ಯಾರೆಕ್ಟರ್ ಹಾಕಿಸ್ಕೊಂಡಿದ್ದೀನಿ. ಮಾಡ್ಬಾರ್ದು ತಪ್ಪು ಏನ್ ಮಾಡ್ಬಿಟ್ಟಿದ್ದಾನೆ? ತಿದ್ಕೊಂತಾನೆ ಹೇಳಿದ್ರ ಅವನು. ಏನ್ ಸರ್ ತಿದ್ಕೊಳ್ತಾರೆ? ಅಲ್ಲ ಇವ್ರಪ್ಪ ಯಾವನು ಕುಡಿದೇ ಹುಟ್ಟಿರ್ಬೇಕು. ದೇವಾಂತಿ ನನ್ ಮಗ, ಬಿಗ್ನಾಂತಿ ನನ್ ಮಗ. ಸಸ್ಪೆಂಡ್ ಮಾಡ್ಬಿಡ್ತೀನಿ ನಿಮ್ನೆಲ್ಲರೂ. ಯಾಕ್ sir, ಯಾಕ್ sir? ಅವ್ರ ಅಪ್ಪನಿಗೆ ಯಾಕೆ ಬೈತಾ ಇದ್ರಿ ನೀವು? ಅವ್ರ ಅಪ್ಪಂಗೆ ಯಾಕೆ ಬೈತಾ ಇದ್ದೀನ? ಇಂತ ಮಗನ್ ಉಡ್ಸಿದಾನಲ್ಲ, ಅವ್ನ ಮಕ್ಕಳಲ್ಲಿ ಚರ್ಮ ಇದೆಯಾ ಸರ್? ಹೆಂಗ್ ಜನಕ್ ಮಗ ತೋರ್ತಾನೆ ನಾ ಜನ್ಮಕ್ಕಿತ್ತು ಕೊಡಿ ಸರ್. ಇವ್ನ ಕೇಸ್ನ ನಾನು ನೋಡ್ಕೋತೀನಿ. ನಾನು ನೋಡ್ಕೋತೀನಿ. ಇವ್ನ ಬಿಟ್ಕಳ್ಸಿ ಸರ್ ಹೆಂಗ್ ಸರ್ ಬಿಟ್ಕೊಡಕ್ಕಾಗುತ್ತೆ? ಆ ಕೇಸ್ ಈ ಕೇಸ್ ಯಾವ್ದನ್ನ ಫಿಟ್ ಮಾಡ್ಬಿಟ್ಟು ಜೈಲಿಗೆ ಹಾಕ್ಬೋದ ಸರ್? ಬೇಡ ನೋಡಿ ದಯವಿಟ್ಟು ಬೇಡ. ಇನ್ನೊಂದ್ಸರಿ ಈ ತರ ತಪ್ಪು ಮಾಡ್ಬಾರ್ದು ಮಾಡ್ಬಾರ್ದು. ಮೆತ್ಗೆ ಹೊಡಿಬೋದಲ್ವಾ ಅಪ್ಪ? ಹಲೋ ಸರ್ ಒಂದ್ ನಿಮಿಷ ಸರ್, ಇಟ್ಕೊಳ್ರಿ, ಇದನ್ನ ಇಟ್ಕೊಳ್ರಿ. ಹಲೋ ಸರ್ ಹೇಳಿ ಸರ್ ಹೇಳಿ. ರೇ, ಆ ಸಂತನ ಯಾವ್ದೇ ಕಾರಣಕ್ಕೂ ಬಿಡ್ಬೇಡಿ ಕಣ್ರಿ. ಯಾಕೆ ಸರ್? 10 ಸ್ಟೇಷನ್ ಇಲ್ಲಿ 40 ಕೇಸ್ ಅದು ಹಾಕೊಂಡ್ ಹಿಡ್ರಿ. ಹೌದಾ? ಅಯ್ಯೋ ಸರ್, ಹಿಡ್ದಾಕ್ರಿ ಫಸ್ಟ್ ರೇ. ಹೋಗು 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 ಹೋಗಲೇ, ಬೇಗ ಹೋಗು. ಅಲ್ಲ ಅಲ್ಲ ಅಲ್ಲ, ಇಲ್ ಬಾ ಯಾಕೆ ಯಾಕೆ? ಇನ್ನೊಂದು ಇಲ್ಲಿತ್ತು ಸರ್, ತಗೋ. ಯಾಕೆ ತಕೊಂಬರ್ರಿ ಅವನ್ನ? ಒಂದ್ ನಿಮಿಷ, ಯಾಕ್ರಿ ಹೊಡಿತಿದ್ರೆ ಅವನ್ಗೆ? ಸಣ್ಣ ತಪ್ಪ ಬಿಟ್ಬಿಡಿ ಬಿಟ್ಬಿಡಿ. ಸುಮ್ನೆ ಅಲ್ಲ ನನ್ನ ಮಾತು ಕೇಳಿ. ಕಂಡಿದ್ದೀನಲ್ಲಿ 40 ಕೇಸ್ ಐತೆ. ಕುತ್ಕಂತೆ ವರ್ಷ ಆಯ್ತು ಈಗ.
ಆ ತಾರಿ ತಗೊಬರ್ರಿ ಹಾ, ಇವನೊಬ್ಬ ನಂದು ಅಲ್ಲ, ಹಿಡ್ಕೊಂಡು ಒಂದ್ಸರಿ ನನ್ನ ಮಾತು ಸರ್ ಇವ್ರೇನ್ ಪೊಲೀಸ ಎಲೆಕ್ಟ್ರಿಷಿಯನ್ ಸರ್ ಕಟಿಂಗ್ ಪ್ಲೇನ್ ಹಿಡ್ಕೊಂಬತ್ತವ್ರೆ. ಬೇಡ, ದಯವಿಟ್ಟು ಬೇಡ, ಅರ್ಥ ಮಾಡ್ಕೊಳ್ಳಿ. ಪಿಸಿ ದಯವಿಟ್ಟು ಬೇಡ. ನೀವು ನೊಂದ್ಕೋಬೇಡಿ. ಸುಮ್ಮನಿರಿ ಸರ್ ನೀವು. ಕರೆಕ್ಟಾಗಿ ಮಾಡಿದ್ವಿ. ಪಾಪ ಇವಾಗ ತಾನೇ ಅಂತ ಸಿನಿಮಾ ನೋಡ್ಕೊಂಡ್ ಬಂದ್ಬಿಟ್ಟವ್ರ ಕಣಪ್ಪ. ಎಲ್ಲ ಕಿತ್ತಾಕ್ಬಿಟ್ರಪ್ಪ. ಓ ಮೈ ಸನ್, ನಾನು ಎಂತ ಒಂದ್ ನಿಮಿಷ ಪ್ಲೀಸ್, ದಯವಿಟ್ಟು ಆತರ ಅಲ್ಲ ಮಾಡಿ. ಸರ್ ನೀವ್ ಇಷ್ಟೊಂದು ಬೆವ್ರಿ ಟೆನ್ಷನ್ ಆಯ್ತಾ ಇದ್ರ ನಿಮ್ಗವ್ರಿಗೆ ಏನಾದ್ರು ಸಂಬಂಧ? ಅದೇ ಡೌಟ್ ಬರ್ತಿದೆ ಸರ್ ನನಗೆ. ಇವ್ನಿಗೂ ನನ್ಗೂ ಏನ್ರಿ ಸಂಬಂಧ? ಅಲ್ಲ ನೀವು ಏನಾದ್ರು ಇದು ಏನ್ ಮಾತಾಡ್ತಿದ್ರಿ? ಇವ್ ನನ್ ಮಗ ಅನ್ಕೊಂಡ್ರ? ಅಲ್ಲ ನಾವೇ ಇವ್ ನನ್ ಮಗ ಅಲ್ಲ, ನನ್ ಮಗ ಅಲ್ಲ, ನನ್ ಮಗ ಅಲ್ಲ. ಅಲ್ಲ ಸರ್ ನಾವ್ ಕೇಳೇ ಇಲ್ವಲ್ಲ ಸರ್. ಅದು ಅಲ್ಲ ಅವ್ನು. ವೈ ಯಾರು ಅವನು? ಯಾರು? ಬಿಟ್ ಕಳ್ಸಿ ಪಾಪ. ಬಿಟ್ಕೊಳ್ತದ ಇವ್ರೇ ನಮ್ಮಪ್ಪ, ಇವ್ರೇ ನಮ್ಮಪ್ಪ. ಬೇಕಾದ್ರೆ DNA ಟೆಸ್ಟ್ ಮಾಡಿಸ್ಕೊಳ್ಳಿ. ಮ್ಯಾಚ್ ಆಗುತ್ತಾ ನೋಡಿ. ಅಯ್ಯೋ ಸರ್ ತಪ್ಪಾಯ್ತು, ಬಿಸಿ ನಂಗೆ ಕ್ಷಮಿಸ್ಬಿಡು, ಬಿಸಿ ಅಲ್ಲ ಸರ್ ಇದು ನಂಗೆ ಕ್ಷಮಿಸ್ಬಿಡು, ಬಿಸಿ ತಪ್ಪಾಯ್ತು, ನಂಗೆ ಕ್ಷಮಿಸ್ಬಿಡು ಅಲ್ಲ please. ಸರ್ ಸರ್ ಆಕ್ಚುಲಿ ನಿಮ್ದು ನಿಮ್ಮ ಮಗಂದು DNA ಮ್ಯಾಚ್ ಆಗ್ತಾ ಇಲ್ಲ ಸರ್. ಅವ್ನು ನಿಮ್ಮ ಮಗ ಅಲ್ಲ ಸರ್. ಅಪ್ಪ ರೇಷ್ಮಾ ರೇಷ್ಮಾ ರೇಷ್ಮಾ, ಕ್ಯಾ ಕರೆ ತು? ಅರೆ ಎಸ್ಕಿ ಅವ್ನ್ ನನ್ ಮಗ ಅಂತ ಹೇಳಿದ್ದು, ನಿನ್ ಮಗ ಅಂತ ಹೇಳಿದ್ನಾ? ಯಬ್ಬ ಎಂತ ಪೊಲೀಸ್ ಸ್ಟೇಷನ್, ಎಂತ ಕಳ್ರು, ಎಂತ ಅಪ್ಪ, ಎಂತ ಮಗ. ಬಟ್ ನಿಜವಾಗ್ಲೂ ಒಂದು ಮನೋಜ್ಞ ಅಭಿನಯ ಮಾಡಿದಂತ ನಂದೀಶ್ ಅವ್ರಿಗೆ ಜೋರಾಗಿ ಚಪ್ಪಾಳೆ. ಇನ್ನ ಮಿಕ್ಕ ಪಾತ್ರಗಳು ಸಾಧು ಸರ್ ಹಾ ಬಹಳ ಎಂಜಾಯ್ ಮಾಡ್ತಾ ಇದ್ರಿ ನೀವು. ಈ ಥರದ್ದು ಒಂದು ಸ್ಕಿಟ್ಟು ಸಿನಿಮಾಗಳು ತುಂಬ ಬಂದಿದ್ದಾವೆ. ನಾನೊಬ್ಬ ಕಳ್ಳ, ಅಪ್ಪ ಪೊಲೀಸು, ಮಗ ಕಳ್ಳ, ಟೈಗರ್ ಪ್ರಭಾಕರ್, ಸಾಯಿ ಕುಮಾರ್ ಅವರು ಬೇಕಷ್ಟು ಮಾಡಿದ್ದಾರೆ. ಅದನ್ನ ಇಟ್ಕೊಂಡು ಈ ಲೆವೆಲ್ಗೆ ಕಾಮಿಡಿ ಮಾಡಿದ್ರಲ್ಲ, ನನ್ಗನ್ಸಿದ್ದು ಬಸಣ್ಣ ಸರ್ ಚಿಂದಿ ಉಡಾಯಿಸ್ತೇ ನೀನು. ಥ್ಯಾಂಕ್ ಯು ಸರ್. ಏನು ಫ್ಲೂಯೆನ್ಸಿ. ಎರಡನೇದು ನಮ್ಮ ಮೇಡಮ್ ನೀಲಾ ಸರ್ ಸಕ್ಕದಾಗಿತ್ತು, ಥ್ಯಾಂಕ್ ಯು. ಚೆನ್ನಾಗಿ ಮಾಡಿದ್ರಿ. ಯಾಕೆಂದ್ರೆ ಇವ್ರ ಜೊತೆ ಮ್ಯಾಚ್ ಮಾಡಿದ್ರಿ ಚೆನ್ನಾಗಿ. ಈ ಚಡ್ಡಿ ಬಿಚ್ಕೊಂಡಿದ್ ಮಾತ್ರ ನೋಡೋಕೆ ಆಗಿಲ್ಲ ನನಗೆ. ಸಾಯಿ ಪ್ರಕಾಶ್ ಅವ್ರದ್ದು, ಅವ್ರದ್ದು ಎಲ್ಲ ಸಿನಿಮಾ ನಂದು ನೆನಪು ಬಂದ್ಬಿಡ್ತು. ಅವ್ರದ್ರಲ್ಲಿ ಯಾವುದೇ ಸಿನಿಮಾ ನಾನು ಮಾಡಿದ್ರು ಒಂದ ಚಡ್ಡಿ ಬಿಚ್ಚೋದು, ಇಲ್ಲ ಶರ್ಟ್ ಬಿಚ್ಚೋದು. ಯಾಕಂದ್ರೆ ಕಾಮಿಡಿ ಅಂದ ತಕ್ಷಣ ಏನೋ ಒಂದು ಬಿಚ್ಚಬೇಕು ಅಂತ ಅವ್ರಿಗೆ. ಕಾರ್ತಿಕ್ ಸರ್ ಚಿಂದಿ ಮಾಡಿದ್ರಿ. ಶಾಂತಿ, ಥ್ಯಾಂಕ್ಸ್. ಕೋಮಲ್ ಸರ್ ಹೇಳ್ಬೇಕು ಅಂತಂದ್ರೆ ಇದು ಪೊಲೀಸ್ ಸ್ಟೋರಿದು. ನಾನು ಇವರು ಸ್ಟಾರ್ಟಿಂಗ್ ಮಾಡಿದಾಗ ನನಗೆ ಇಮಿಡಿಯೇಟ್ ಆಗಿ ಅವರು ಸಾಯಿ ಕುಮಾರ್ ಅವರು ತುಂಬಾ ಹತ್ತಿರದಿಂದ ಜ್ಞಾಪಕ ಬಂತು. ಸಾಯಿ ಕುಮಾರ್ ಅವರ ಒಂದು ಹೈಲೈಟ್ ಆಗಿದಂಥದ್ದು ಇವತ್ತೂ ಕೂಡ ಎಷ್ಟೋ ವರ್ಷ, 20 ವರ್ಷ ಆಗಿದೆ ಅದು ಬಂದು. ಇವತ್ತು ಅದನ್ನ ಜ್ಞಾಪಿಸುವಂತ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ರು. ಇನ್ನು ತುಕಾಲಿಯರು ನಿಮ್ಮ ಒಂದು ಇನೋಸೆನ್ಸಿ ಒಳಗಡೆ ಲಾಸ್ಟ್ ಟೈಮೇ ಮಾಡಿದ್ರಿ, ಒಂಥರ ವಿಚಿತ್ರವಾಗೆಲ್ಲ ನಡ್ಕೊಂಡ್ಬಂದು ಆ ಇನೋಸೆನ್ಸಿನೇ ನಿಮಗೆ ಸಿಕ್ಬಿಟ್ಟು ಒಳ್ಳೊಳ್ಳೆ ಪಾತ್ರಗಳೇ ಕೊಡ್ತಾ ಇದ್ದಾರೆ. ನೀಲಾ ಅವರೇ, ನೀವು ಲೀಲಾಜಾಲವಾಗಿ ಮಾಡಿದ್ದೀರಾ ಈ ಪಾತ್ರನ, ತುಂಬಾ ಎಕ್ಸ್ಟ್ರಾರ್ಡನರಿ ಮಾಡಿದ್ರಿ. ಇನ್ನು ನಮ್ಮ ಹುಲಿ ಕಾರ್ತಿಕ್ ಬಗ್ಗೆ ಹೇಳಂಗೆ ಇಲ್ಲ. ಟೋಪಿ ಬೀಳ್ಸಿ ನಿಕ್ಕರ್ ಬೀಳ್ಸಿ, ನಿಕ್ಕರ್ ಬೀಳ್ಸಿ ಟೋಪಿ ಬೀಳ್ಸಿ, ಆ ಟೈಮಿಂಗು ನಾನು ಇವತ್ತು ಚಾರ್ಲಿ ಚಾಪ್ಲಿನ್ ಹಾಕೊಂಬಂದಿದ್ದಕ್ಕೆ ಇನ್ಸ್ಪಿರೇಷನ್ ಆಗ್ಬಿಟ್ರ ಅಂತ ಅನ್ಕೊಂಡೆ. ಅಷ್ಟು ಚೆನ್ನಾಗಿ ಮಾಡಿದೆ, ಯಾಕಂದ್ರೆ ಚಾರ್ಲಿ ಚಾಪ್ಲಿನ್ ಅವರೇ ಆ ಥರ ಮಾಡೋದು. ತುಂಬಾ ಬೆಸ್ಟ್ ಪರ್ಫಾರ್ಮೆನ್ಸ್ ಇತ್ತು. ಇನ್ನು ನಮ್ಮ ನಂದೀಶ್ ಅವರು ಅನ್ಕೊಂಡಿದ್ ಸಿಕ್ಕಿಲ್ಲ, ಅದಕ್ಕೆ ಸಿಕ್ಕಿದ್ನೇ ಅನ್ಕೊಂಡು ಆಕ್ಟ್ ಮಾಡಿದ್ರು. ತುಂಬಾ ಚೆನ್ನಾಗಿ. ಬಟ್ ಓವರ್ ಆಲಿ ಬೆಸ್ಟ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ವೆರಿ ಮಚ್. ಶ್ರುತಿ ಮೇಡಮ್ ಚೆನ್ನಾಗಿ ನಗ್ಸಿದ್ರಿ, ಎಲ್ಲಾರು ಸಖತ್ ಎಂಟರ್ಟೈನ್ ಮಾಡಿದ್ರಿ ಅಪ್ಪ. ಥ್ಯಾಂಕ್ ಯು. ಈ ಶಿವು, ನೀವು ಎಂದಿನಂತೆ ಅದ್ಭುತವಾದಂತ ಅಮೋಘವಾದಂತ ಆಕ್ಟಿಂಗ್ ನಿಮ್ಮದು, ಮತ್ತೆ ಎಕ್ಸ್ಟ್ರಾರ್ಡಿನರಿ ಟೈಮಿಂಗ್ ಅಲ್ಲಿ ಆಕ್ಟ್ ಮಾಡಿದ್ರಿ. ಲೀಲಾ ನೀನು ಸೂಪರ್. ಆಮೇಲೆ ಒಬ್ಬರ ಬಗ್ಗೆ ಏನ್ ಹೇಳೋದು, ಅವರು ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ತಗೊಂಡಾಯ್ತಲ್ಲ. ಆಮೇಲೆ ಜಡ್ಜ್ ಬಗ್ಗೆ ಎಲ್ಲ ಕಮೆಂಟ್ ಮಾಡ್ತಾರೆ ಬಂದು ಇತ್ತೀಚೆಗೆಲ್ಲ.
ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಈ ಪೊಲೀಸ್ ಸ್ಟೇಷನ್, ಪೊಲೀಸ್ ಡ್ರೆಸ್ಗಳಲ್ಲಿ ಬಂದಿರೋ ನೀವು ಎಷ್ಟು ಇಂಟ್ರೆಸ್ಟಿಂಗ್ ಅನ್ಸಿದ್ರು. ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಹಿಂದ್ಗಡೆ ಇತ್ತಲ್ಲ ಒಂದು ಕಳ್ಳರ ಫೋಟೋ, ಹೌದೌದೌದು. ಆ ಫೋಟೋ ಸುಮ್ಮನೆ ನೋಡಿ ಸರ್, ಆ ಕಳೆ ನೋಡಿ ಸರ್, ನೋಡಿ ಸರ್ ಅಲ್ಲಿ ಅಲ್ಲ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ತರ. ಮಂಜ ನಿನ್ನ ನೋಡ್ತಾ ಇದ್ರೆ ಎಷ್ಟು ಕತೆಗಳು ಹುಟ್ಕೊಳ್ತಾ ಇದೆ ಗೊತ್ತಾ ಮಂಜ, ನೀನ್ ಏನೇನ್ ಮಾಡಿರ್ಬಹುದು ಅಂತ. ಅಕ್ಕ ನೀವು ಬರೇ ನನ್ನ ನೋಡ್ತಾ ಇದ್ರೆ ನಾನು ಕೆಳಗಡೆ ನೋಡಿ ಅಲ್ಲಿ ಯಾರು ಇಲ್ಲ ಚಂದ್ರನ ಏನು ಅನಿಸ್ತಾ ಇಲ್ಲ. ಮಂಜು ನೀನ್ ಮಾತ್ರ ಅಲ್ಲಿ ಆ ಕಳ್ಳರ ಫೋಟೋದಲ್ಲಿ ಇವ್ರು ಹಾಕಿದ್ರೆ ಕಳ್ಳರು ಅಂತ ಎಂತವ್ರು ನಂಬೇಕು. ಆ ತರದ್ ಒಂದು ಮಂಜಣ್ಣನ ಫೋಟೋ ಈ ಕಡೆ ಇಂಥ ಟೈಮಿಂಗ್ ಅಲ್ಲಿ ಆಕ್ಟ್ ಮಾಡುವಂತ ಈ ಕಲಾವಿದ್ರಿಗೆ ನಾವು ಸುಮ್ನೆ ಇರಕ್ಕಾಗತ್ತಾ? ನಿಜವಾಗ್ಲೂ ಇವತ್ತು ನೋಡಿ ಜಡ್ಜಸ್ ಇಷ್ಟು ಹೊಗಳಿದ್ದಾರೆ, ನಿನ್ನ ಪರ್ಫಾರ್ಮೆನ್ಸ್ ಇಲ್ಲಿದ್ದು ಹಿಂಗ್ ಹೋಗ್ತಾ ಇದೆ. ಸೊ ಹಾಗಾಗಿ ಇವನ ಹಿಡನ್ ಟ್ಯಾಲೆಂಟ್ಸ್ ಬಗ್ಗೆ ಇವತ್ತು ಮಾತಾಡೋಣ ಅಂತ. ಎಲ್ಲ ಇಡೀ ನಮ್ಮ ಸೆಟ್ ಅಲ್ಲಿ ಇರುವಂತ ಎಲ್ಲಾ ಮರದ ಸಂದಿಲಿ ಹೋಗಿ ಎಲ್ಲಾರ್ದು ಆಕ್ಟಿಂಗ್ ಮಾಡ್ತಾ ಇರ್ತಾನಂತ ಇವನು. ಮಾಡ್ತಾನೆ. ರೆಡಿ ರೆಡಿ ಫಸ್ಟ್ ಯಾರ್ದು ಮಾಡ್ತೀಯ? ಅಣ್ಣ ಹುಲಿದ್ ಮಾಡ್ತೀನಿ ಅಣ್ಣ. ಓಕೆ ರೆಡಿ ಮಾಡಪ್ಪ. ಮೇಡಮ್ ಇವರೆಲ್ಲ ಸೆಟ್ ಬಂದ ಹೆಂಗಿರ್ತಾರೆ, ಸ್ಕ್ರಿಪ್ಟ್ ಬಂದ ಹೆಂಗಿರ್ತಾರೆ, ಓಕೆ ಸಿಟ್ ಕಟ್ಬೇಕಾರೆ ಹೆಂಗಿರ್ತಾರೆ ಅನ್ನೋದು ಒಂದು 4 ಜನ. ಹುಲಿ ಕಾರ್ತಿಕ್ ಮೇಡಮ್ ಸ್ಟುಡಿಯೋ ಎಂಟರ್ ಆದ್ರೆ ನಾವೆಲ್ಲ ಇರ್ತೀವಲ್ಲ ಮೇಡಮ್, ಹೆಂಗಿರ್ತಾನಂತ. ಹುಲಿ ಬರ್ತಾನೆ ಮೇಡಮ್ ಕಾರ್ ಇಳಿದು, ಹೇಳು ಆರಾಮಣ್ಣ. ಮೇಡಮ್ ಸ್ಕ್ರಿಪ್ಟ್ ಬಂತ? ಹಾ ಬಂತಣ್ಣ ಸ್ಕ್ರಿಪ್ಟ್ ಮಾಡೋಣ ಅಣ್ಣ. ಯಾರ ನನ್ ಸ್ಕ್ರಿಪ್ಟ್ ಇದೆಯಾ ನೀನು? ನನ್ ಸ್ಕ್ರಿಪ್ಟ್ ಇದೆಯಣ್ಣ? ಹಾ ಇದೆ ಅಣ್ಣ. ಆರಾಮ ಮಜಾ ಮಾಡು, ನಾನು ಕರ್ದವ ಸಾಕು, ಟೈಲಿ ಕರ್ಸ್ಕೊಬಿಡೋ ನೀನು. ಸರಿ ಅಷ್ಟ್ ಕೇರ್ಲೆಸ್. ಇವನ್ ಹಿಂಗ್ ಮಾಡ್ತಾನೆ ಮೇಡಮ್. ಗೊಬ್ಬರ ಅಂತ ಮೇಡಮ್, ಗೊಬ್ಬರ ಅಂತ. ಗೊಬ್ಬರ ಸ್ಕಿಟ್ ಬಂತೇನಾ? ವಾಯ್ಸ್ ಹೋಗ್ಬಿಡದೆ. ಸ್ಕಿಟ್ ಬಂತು ವಾಯ್ಸಿಗೂ ಏನೋ ಸಂಬಂಧ? ಹಚ್ಕೊಂಡು ವಾಯ್ಸ್ ಹೋಗ್ಬಿಟ್ಟದೆ, ಮಾತಾಡಂಗಿಲ್ಲ. ಆ ಯಮ್ಮನ್ ಕೊಟ್ಬಿಟ್ಟಾರ ಕಣೋ, ಏನ್ ಮಾಡೋದು ಗೊತ್ತಾಯ್ತಾ ಇಲ್ಲ. ಯಾವ ಅಮ್ಮನ? ರೇಷ್ಮಾ ಓ ಹಿಂಗ್ ಹಿಂಗ್ ಬಾಡಿ ಲ್ಯಾಂಗ್ವೇಜ್ ಮಾಡ್ತೀನಿ ಬಿಡು. ಆಯ್ತು ನೆಕ್ಸ್ಟ್ ನೆಕ್ಸ್ಟ್ ಚಂದ್ರಣ್ಣ. ಚಂದ್ರಪ್ರಭಾ ಏನ್ ಚಂದ್ರಣ್ಣ ಅಪ್ಪಿ ಏನ್ ಸ್ಕಿಟ್ ಬಂತ? ಬಂದದೆ ಕಣೋ. ಚೆನ್ನಾಗಿದ್ಯಾ? ಏನೋ ಲ್ಯಾಗ್ ಮಜ್ಜಿನ ಜೊತೆ ಹಾಕ್ಬಿಟ್ಟಾರ ಕಣೋ, ರಾತ್ರಿ ಎಲ್ಲ ಜಾಗರಣೆ. ಅಂದ್ರೆ ಯಾಕೆ ಲ್ಯಾಗು ಚೆನ್ನಾಗ್ ಮಾಡ್ತಾನಲ್ಲ? ಚೆನ್ನಾಗ್ ಮಾಡಲ್ವಾ? ಚೆನ್ನಾಗೇನೋ ಮಾಡ್ತಾನೆ ಅಪ್ಪಿ, ಹಾ. ಕಟ್ಟಕ್ಕೆ ಬಿಡಲ್ಲ ನಂಗೆ, ಅಯ್ಯೋ. ಡೈಲಾಗೆ ಕೊಡಕ್ಕಿಲ್ಲವ, ಹೌದಾ? ಸುಮ್ನೆ ಕೂರಿಸಿರ್ತಾನೆ. ಅದು ಪೂರ ಡಬಲ್ ಮೀನಿಂಗ್ ಅವನ ಹಾಕತ್ತಾನೆ, ನಿಂಗೆ ಏನು ಉಳಿಸಲ್ವಾ? ಹೇಳ್ಬೇಕಾದನ್ನ. ನೆಕ್ಸ್ಟ್ ನೆಕ್ಸ್ಟ್ ತುಕಾಲಿ ಸರ್. ತುಕಾಲಿ ಮೇಡಮ್ ಹೆಂಗಂದ್ರೆ ಮೇಡಮ್ ಎಷ್ಟು ನೆಗ್ಲೆಕ್ಟ್ ಮಾಡ್ತಾನಂದ್ರ ನಮ್ಮನ್ನ. ನೀವ್ ಯಾರ ಮಾತಾಡ್ಸ್ರ ಹತ್ರ ಬಣ. ಅಂತ ಬಂದ ಟೀ ಕುಡ್ದೇನಾ? ಏ ಬಾರಿ ಒಳ್ಳೆ ಕಡೆ ನೀನ. ಮತ್ತೆ ಬಸವ ಅಣ್ಣ ನಂದ ಈಗ ಬಂದೇನಾ? ಸರಿ ಸರಿ ಸರಿ. ಏನ್ ಗೊತ್ತಾ ಅದು? ಹಿಂಗೆ ಹಿಂಗೆ ಕೇರೆ ಮಾಡಲ್ಲ, ಕೇರೆ ಮಾಡಲ್ಲ ಮೇಡಮ್, ಒಬ್ರನ್ನ ಕೇರೆ ಪ್ರಶಾಂತ್. ಇವನ್ ಮೇಡಮ್ ಯಾರು? ಪ್ರಶಾಂತ ಅಲ್ಲೆಲ್ಲ ಕೂತಿರ್ತಾನೆ, ಅವ್ರ ಪಾಡಗ ಅವ್ರು ಇರ್ತಾರೆ ಮೇಡಮ್. ಅವನ್ಗೆ ಯಾರು ಕೇರ್ ಮಾಡಲ್ಲ ಮೇಡಮ್. ಆದ್ರೂ ಹಾಯ್ ಬ್ರೋ, ಬ್ರೋ ದಮ್ಮಿಡ್ತೀರಾ? ಇಲ್ಲ ಹಾಯ್ ಬ್ರೋ. ಗಾಂಚಲಿ ಮಗ ನಿನಗೆ ಲೇ ಕಮಾನಲ್ಲ. ಮತ್ತೆ ಒಳ್ಳೆ ಬಂದ್ ಇಲ್ಲಿ ಸಾಯ್ತಿಯಲ್ಲ. ಇದ್ದೇ ಬೇಡ ಅನ್ನೋದು ನೋಡ, ಅವ್ರಿಗೆಲ್ರಿಗೂ ಮರ್ಯಾದೆ ಕೊಡ್ತೀನಿ. ನಾನು ಬ್ರದರ್ ಅಂತ ಕರಿತೀನಿ. ಬೇಡ ಸತ್ತೋಗ್ಬಿಡತ್ತ ಹೋಗಿ. ಏನಿಲ್ಲ ಸಾಕತ್ತ ಅಣ್ಣ. ಅಯ್ಯೋ ನನ್ ಭಾರಿ ಇಷ್ಟ ಈ ನನ್ ಮಕ್ಳ ಬಗ್ಗೆ ನನಗ್ ಗೊತ್ತಿಲ್ಲ. ಸುಮ್ನೆ ಬಿಡ ಪಟ್ಕೊಂಡು ಆಡ್ಕೊಂಡು ಈಗೆಲ್ಲ ಬೈಕೊಂಡು ಹೋಗ್ತಾನೆ ಮೇಡಮ್. ಬಸಣ್ಣ ಸೂಪರ್ ಬಸಣ್ಣ. ಚೆನ್ನಾಗ್ ಮಾಡ್ದೆ ಬಸ್. ಇದೇ ತರ ಎಲೆ ಮರಿ ಕಾಯಿ ನಿಜವಾಗ್ಲೂ ಹಣ್ಣಾಗ್ಲಿ ಅಂತ ಹೇಳ್ತಾ ಬೀಳ್ಕೊಡ್ತಾ ಇದೀನಿ ನಿಮ್ನೆಲ್ಲ. ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಗಿಚ್ಚಿ ಗಿಲಿಗಿಲಿಗೆ ವಿಶೇಷ ಅತಿಥಿಯಾಗಿ ನಮ್ಮ ನಿಧಿ ಸುಬ್ಬ ಅವರು ಬಂದಾಗಿದೆ. ಈಗ ಅವರ ಒಂದು ಉಪಸ್ಥಿತಿನಲ್ಲಿ ಬರ್ತಾರೆ ಅಂತ. ಮುಂದಿನ ಸ್ಕಿಟ್ ಯಾವ್ದಪ್ಪ ಅಂದ್ರೆ, ಈ ನಮ್ಮ ಸ್ಟೇಜ್ ಅಲ್ಲಿ ಮಂಜು ಹಾಗೂ ರಾಘು ಅವರ ಕಾಂಬಿನೇಷನ್ ಅಲ್ಲಿ ಬ್ಲಾಕ್ ಬಾಸ್ಟರ್ ಸ್ಕಿಟ್ ಗಳನ್ನ ನೀವೆಲ್ಲ ಸಾಕಷ್ಟು ನೋಡಿರ್ತೀರಾ. ಅದೇ ತರ ಈಗ ಇನ್ನೊಂದು ಅವಾಂತರದ ಸ್ಕಿಟ್ ನ ಮಾಡೋದಕ್ಕೆ ವೇದಿಕೆ ಮೇಲೆ ಬರ್ತಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಮಾನಸ, ನಂದೀಶ್ ಹಾಗೂ ಅನ್ಫರ್ಗೆಟಬಲ್
ಕಾಂಬಿನೇಷನ್ ರಾಘು ಹಾಗೂ ಲಾ. ಬೇಡ ಮಂಜು, ಏ ಸ್ವಲ್ಪ ಬೇಡ ರೀ ಪಾರ್ವತಿ, ಸ್ವಲ್ಪ ಬೇಡ, ಪಾರ್ವತಿ, ಸ್ವಲ್ಪ ಸ್ವಲ್ಪ ಬೇಡ. ಮೇಲ್ ನೋಡು, ಏನ್ ಕಾಣ್ತಾ ಇದೆ? ನಕ್ಷತ್ರ ಕಾಣ್ತಾ ಇದೆಯಾ? ಹೌದು, ಎಷ್ಟು ನಕ್ಷತ್ರ ಕಾಣಿಸ್ತಾ ಇದೀರಿ? ನೋಡು, ಆ 2 ನಕ್ಷತ್ರ ಡೈಲಿ ಜಗಳ ಆಡ್ತಾನೆ ಇದ್ದು ಅಂತೆ ಕಣೆ. ಯಾಕಂತ್ರಿ? ಅಲ್ಲಿ 3 ನಕ್ಷತ್ರ ಇದ್ವಂತೆ. 1 ನಕ್ಷತ್ರ ನೀನ್ ಬಚ್ಚಿಟ್ಟಿದ್ಯಾ ಅಂತ ಈ ನಕ್ಷತ್ರ, ಇಲ್ಲ ಇಲ್ಲ ನೀನೇ ಬಚ್ಚಿಟ್ಟಿದ್ಯಾ ಅಂತ ಈ ನಕ್ಷತ್ರ. ಹೌದಾ? ಹಾ, ನನಗೂ ತಲೆ ಕೆಟ್ಟೋಗಿ ಯಾಕೆ ಜಗಳ ಆಡ್ತಾ ಇದ್ದೀರಾ ಅಂತ ಕೇಳ್ದೆ. ಅದಕ್ಕೆ ಆ ನಕ್ಷತ್ರಗಳು ಹೇಳಿದ್ವು, ನಮ್ಮಲ್ಲಿ 1 ನಕ್ಷತ್ರ ಮಿಸ್ ಆಗಿದೆ ಅಂತ ಅಂದು. ಅದಕ್ ನೀವೇನಂದ್ರಿ? ಆ ನಕ್ಷತ್ರ ನನ್ನ ಹತ್ರನೇ ಇದೆ ಅಂತಂದೆ. ಏನಾಯ್ತು? ಏನೋ ಗೊತ್ತಿಲ್ಲ ಕಣ್ರಿ, 2 ದಿನ ಒಂಥರ ಉಸಿರೇ ನಿತ್ತಂಗ ಆಗ್ತಾ ಇದೆ. ಅಯ್ಯೋ ಅಪೋಲೋ ಡಾಕ್ಟ್ರು, ಬೇಡ ಬೇಡ, ಯಾರನ್ನು ಕರಿಬೇಡಿ, ನಾನ್ ನಿಮ್ಮಿಂದ ತುಂಬಾ ದೂರ ಹೋಗ್ತೀನಿ ಅಂತ ಅನಿಸ್ತಾ ಇದೆ. ಎಲ್ಲ ಮಾತಾಡ್ಬಾರ್ದು, ಯಾಕೆ ಹಿಂಗ್ ಮಾತಾಡ್ತಾ ಇದೀಯ? ಏನ್ರಿ, ನೀವೇನು ಅನ್ಕೊಂಡಿಲ್ಲ ಅಂದ್ರೆ 1 ನಿಮಿಷ ನಾನು ನಿಮ್ ಮಡ್ಲಲ್ಲಿ ಮಲಗಬಹುದಾ? ಅದನ್ನ ಕೇಳ್ಬೇಕೇನೆ, ಮಲ್ಕೋ. ರೀ, ಆ? ನನ್ಗೋಸ್ಕರ ನಿಧಾನ 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 ನಿಧಾನ. ಯಾವಾಗ್ಲೂ ನೀವೊಂದು ಹಾಡು ಹೇಳ್ತಿದ್ರಲ್ಲ, ಹಾಡಿ. ಸೇಸಮ್ಮ ಸೇಸಮ್ಮ. ಅದಲ್ಲ ಕಣ್ರಿ, ದೇಹವೆಂದರೆ ಅದು ಅಲ್ಲ ಕಣ್ರಿ, ಮತ್ತೆ ದೇಹವು ನಾನು, ಪ್ರಾಣವು ನೀನು. ಎಲ್ಲಿ ಒಂದ್ಸಲ ಹಾಡಿ. ದೇಹವು ನಾನು, ಪ್ರಾಣವು ಸಾಕು ಸಾಕು, ಅಣ್ಣವ್ರ ಹಾಡನ್ನ ನಾನು ಕೇಳಿದ್ದೀನಿ, ನಿಮ್ಮ ಧ್ವನಿಯಲ್ಲಿ ಒಂದ್ಸತಿ ಹಾಡ್ರಿ. ಅದು ನನಗೆ ವಾಯ್ಸ್ ಸರಿ ಇಲ್ಲ, ದೀಕ್ಷಾ ಕೈಲಿ ಆಡಿಸ್ಲಾ? ಪಾರ್ವತಿ, ಪಾರ್ವತಿ. ಒಂದು ವಾರದ ನಂತರ ಪಾರ್ವತಿ, ಏನ್ 1 ವಾರದೊಳಗ್ ಮದುವೆ ಆಗಿರ್ತಾನೆ. ಇಲ್ಲ.
ಪಾರ್ವತಿ ಯಾವ ಹೀರೋಯಿನ್ ಇಷ್ಟು ಜಲ್ದಿ ಡ್ರೆಸ್ ಚೇಂಜ್ ಮಾಡಲ್ಲ. ನಾನ್ ಸತ್ತೋಗಿ ಇನ್ನೂ ಒಂದು ವಾರನೂ ಆಗಿಲ್ಲ ಮೇಡಮ್. ನನ್ ಗಂಡನ ನೋಡ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಬಂದೆ. ಏನ್ರಿ ಊಟ ತಿಂಡಿ ಸರಿಯಾಗಿ ಮಾಡ್ತಾ ಇದ್ದೀರಾ? ಮಾತ್ರೆ ಟೈಮ್ ಟು ಟೈಮ್ ತಗೊಳ್ತಾ ಇದ್ದೀರಾ? ನಾನ್ ಹೇಳೋದ್ ನಿಮಗೆ ಕೇಳಿಸ್ತಾ ಇದೀಯಾ? ಪಾರ್ವತಿ ಅಯ್ಯೋ ನಾ ಇಲ್ಲೇ ಇದ್ದೀನಲ್ರಿ. ಏನ್ರಿ ಏನ್ರಿ ಪಾರ್ವತಿ ನಾನು ಹೆಂಗಿರ್ಲೆ? ದೇವ್ರಿ, ನಾನ್ ಮಾತಾಡೋದವ್ರಿಗೆ ಕೇಳಿಸ್ತಾ ಇಲ್ಲ, ನಾನು ಅವ್ರಿಗೆ ಕಾಣಿಸ್ತಾನೂ ಇಲ್ಲ. ಅವ್ರ ಕೈಲಿ ಏನು ಮಾಡಕ್ ಆಗ್ತಿಲ್ಲ ಅಂತಂದ್ರೆ ನಾನು ಯಾಕೆ ಬರ್ಬೇಕಾಗಿತ್ತು? ನಾ ಬರ್ತಾನೆ ಇರ್ಲಿಲ್ಲ. ಪಾರ್ವತಿ ಮೇಡಮ್, ನನ್ನ ಫ್ರೆಂಡ್ US ಅಲ್ಲಿ ಇದ್ಲು, ಓದ್ತಾ ಇದ್ಲು. ನಾ ಸತ್ತಿರೋ ವಿಷಯ ಗೊತ್ತಾಗಿ ನನ್ ಗಂಡಗೆ ಸಮಾಧಾನ ಮಾಡ್ಬೇಕು ಅಂತ ಬಂದಿದ್ದಾಳೆ. ಮಾಡ್ತಾಳೆ. ಮುಗೀತು ಬಿಡು, ಮುಗೀತು. ರೀ ಪಾರ್ವತಿ ತೋಟಗಿರಿ, ಅಯ್ಯೋ ಒಂದು ವಾರದಿಂದ ಸಿಕ್ಕಿಲ್ಲ, ಮಂಜ ಕಾದ್ಬಿಟ್ಟವ್ನಿ. ಮಾನಸ 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 ಮಾನಸ, ಎಷ್ಟು ಪ್ರೀತಿ ಮೇಡಮ್ ಅವಳಿಗೆ. ನನ್ನ ಫೋಟೋ ಹಿಡ್ಕೊಂಡು ಎಷ್ಟು ಪ್ರೀತಿ ಮಾಡ್ತಿದ್ದಾಳೆ. ಅಳ್ಬೇಡ ಮನಸ, ಅಳ್ಬೇಡ. ಜೀವನ ಅಂದ್ಮೇಲೆ ಒಂದಿನ ನಾನು ಒಂದಿನ ನೀನು, ಎಲ್ರು ಹೋಗದೆ. ನನ್ನ ಗಂಡ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ, ಸ್ವಲ್ಪ ಸಮಾಧಾನ ಮಾಡು ಮನಸ. ಏನಾಯ್ತು? ನೀವು ಅದೇ ಕಣ್ರಿ, US ಅಲ್ಲಿ ಇದ್ಲು ಅಂತ ಹೇಳಿರ್ಲಿಲ್ವಾ ಮಾನಸ ಅಂತ ಅವಳು? ಯಾರು ಗೊತ್ತಾಗಿಲ್ಲ. ಪಾರ್ವತಿ ಅವ್ರ ಫ್ರೆಂಡು US ಅಲ್ಲಿ ಇದ್ದೆ, ವಿಷಯ ಗೊತ್ತಾಯ್ತು, ಬಂದೆ. ಸಮಾಧಾನ ಮಾಡಿ, ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಶಾಕ್ ಆಯ್ತು. ದಯವಿಟ್ಟು ಮುಟ್ಟಬೇಡಿ. ನನಗೆ ಗೊತ್ತು. ಯಾರಿಗೋಸ್ಕರ ತಿನ್ಲಿಲ್ಲ ನಾನು? ಏನಕ್ಕೆ ತಿನ್ಲಿಲ್ಲ ನಾನು? ನನಗ್ ಬೇಡ. ಹಂಗನ್ಬೇಡಿ ಮಂಜು, ಇರಿ, ನಿಮ್ಗೋಸ್ಕರ ಏನಾದ್ರೂ ಮಾಡ್ಕೊಂಡ್ ಬರ್ತೀನಿ. ಅಯ್ಯೋ, ಒಳ್ಳೆ ಕುಕ್ ಕಣ್ರಿ ಅವಳು. ಇಲ್ಲಿ ಪಕ್ಕದಲ್ಲಿ ಹೋಟ್ಲಲ್ಲಿ ಕುಕ್ ಆಗಿದ್ಲು. ಅಡಿಗೆ ಅಂದ್ರೆ ಹೆಂಗ್ ಮಾಡ್ತಾಳೆ ಗೊತ್ತಾ? ಚಟಪಟ 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 ಚಟಪಟ. ತಿನ್ಸೆ ತಿನ್ಸು ತಿನ್ಸು ತಿನ್ಸು. ಮಂಜು, ಒಂದು ತಿನ್ನಿ. ತಿನ್ರಿ ನನಗ್ ಬೇಡ. ತಿನ್ರಿ ತಿನ್ರಿ. ಹಾಗನ್ಬೇಡಿ, ದಯವಿಟ್ಟು ಒಂದು ತಗೊಳ್ಳಿ. ನನ್ನ ಪಾರ್ವತಿ ಅಲ್ದೆ ನೀನ್ ಕೂಡ ಕೈ ತುತ್ತು ನನಗೆ ವಿಷಕ್ ಸಮಾನ. ನಾನು ಹೇಳೋದ್ ಕೇಳಿ ಮಂಜು, ದಯವಿಟ್ಟು ಒಂದು ತಿನ್ನಿ. ನನಗ್ ಬೇಡ. ಅಯ್ಯೋ, ಏಯ್ ಮಿಟಿಕ್ಲಾಡಿ, ಯಾಕೆ ನನ್ ಗಂಡನ ಹೊಡಿತಾ ಇದೀಯ ನೀನು? ರೀ, ನೀವು ಗಂಡಸು ಸುಮ್ನಿರ್ಬಾರ್ದು. ಹೋಗ್ರಿ, ಹೊಡಿರಿ, ಚಚ್ರಿ. ಹೋಗ್ತಾನೆ, ಹೊಡಿತಾನೆ ಹೊಡಿತಾನೆ. ವೇವ್ಸ್ ಅಲ್ಲಿ ಹೋಗ್ಬಿಟ್ಟದ ರಾಘು. ಹೊಡಿತಾ? ಶಾಕು ಹೊಡಿತಾ? ನನಗ ಅರ್ಧ ಗಂಟೆ ನಾಟಕ ಮಾಡಕ್ ಆಗಿಲ್ಲ. ನೀನ್ 3 ವರ್ಷ ಹೆಂಗೋ ನಾಟಕ ಮಾಡ್ದೆ. ಪ್ರೊಫೆಷನಲ್ ಅಮ್ಮ. 3 ವರ್ಷ ಮಾಡಿದ್ದು ನಾಟಕನ? ಏ, ಯಾಕೋ ನಾಟಕ ಮಾಡ್ದೆ? ಯಾಕೋ ನಾಟಕ ಮಾಡ್ದೆ? ಏನೋ ನಾಟಕ ಮಾಡ್ದೆ, ಹೇಳೋ. ನಾಟಕ ಮಾಡ್ದ್ಯಾ? ನಾಟಕ ನನ್ ಮಗ. 3 ವರ್ಷದಿಂದ ನಾನು ನೀನು ಸೇರ್ಬೇಕು ಅಂತ ಆ ದೇವ್ರೇ ಆಡಿರೋ ಆಟ ಕಣ ಇದು. ಆಟ, ಊಟ, ಶಾಂತಪ್ಪನ್ ತೋಟ. ನೀನ್ ಇಲ್ದೇ ಇರೋ ನಾನು, ನೀರಿಲ್ದೇ ಇರೋ ಮೀನು, ಅದೇ 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 ಡೈಲಾಗು. ಸೂರ್ಯ ಚಂದ್ರ ಇಲ್ದೇ ಇರೋ ಬಾನು, ದುಂಬಿ ಹೀರ್ದೇ ಇರೋ ಜೇನು. ಅಯ್ಯೋ ಅಯ್ಯೋ, ಒಟ್ನಲ್ಲಿ ಹೇಳ್ಬೇಕಂದ್ರೆ ನಿನಗ್ ನಾನು, ನನಗ್ ನೀನು. ಬೆರ್ಕೆ ನನ್ ಮಗ ಅವಳ ಹತ್ರ ಡೈಲಾಗ್ ನ ದೇವ್ಬಿಟ್ಟು ನನಗೆ ಹೇಳೋದಲ್ಲ ಸರ್. ಮಂಜು, ನಿಮ್ಮನ್ನ ಅಯ್ಯೋ ಅಯ್ಯೋ. ಅಲ್ಲೇನ್ ಕಾಣಿಸ್ತದೆ ಹೇಳು? ಮಂಜು, ಅಲ್ಲಿ 2 ನಕ್ಷತ್ರದ ಮಧ್ಯೆ ನಕ್ಷತ್ರ ಇದಾವೆ, ಮಧ್ಯೆ 1 ನಕ್ಷತ್ರ ಮಿಸ್ಸಿಂಗ್. 2 ಹುಡುಕ್ತಾ ಇದಾವೆ. ಆ ನಕ್ಷತ್ರ ನೀನು ಕಡೆ ಗುಡುಮಿ. 2 ನಕ್ಷತ್ರದ ಮಧ್ಯೆ ಒಂದು ಕೆಟ್ಟ ನಕ್ಷತ್ರ ಇತ್ತು. ಇವಾಗೆಲ್ಲ ಕಾಣಿಸ್ತಾನೆ ಇಲ್ವಲ್ಲ? ಇದೇ ಇರ್ಬೇಕು ನೋಡು. ಸರಿ, ಬೋರ್ ಆಗ್ತಿದೆ, ಟಿವಿ ನೋಡೋಣ. ಈ ಮನೇಲಿ ಕರೆಂಟ್ ಇದ್ರೆ ತಾನೇ ನೀವು ಟಿವಿ ನೋಡೋದು. ಕರೆಂಟ್ ಆಫ್ ಮಾಡ್ತೀನಿ. ರಿಮೋಟ್ ಎಲ್ಲಿ? ಮಂಜು, ಕರೆಂಟ್ ಹೋಯ್ತು, ನಂಗೆ ಭಯ ಆಗ್ತಿದೆ, ಏನ್ ಮಾಡ್ಲಿ? ಮನೆಗೆ ಹೋಗು ಮನೆಗೆ ಹೋಗು ಮನೆಗೆ. ಏನು ತಲೆ ಕೆಡಿಸ್ಕೊಬೇಡ, ಬೆಡ್ರೂಮ್ಗೆ ಹೋಗೋಣ. ಬೇಡ ಬೇಡ, ಕರೆಂಟ್ ಆಫ್ ಆದ್ರೆ ನನ್ನ ಮಗ ಬೆಡ್ರೂಮ್ಗೆ ಹೋಗೇ ಹೋಗ್ತೇನೆ. ಕರೆಂಟ್ ಆನ್.
ಕರೆಂಟ್ ಬಂದೇ ಬಿಡ್ತು. ಅಯ್ಯ ನನಗೆ ಟಿವಿ ಮೋಡೇ ಇಲ್ಲ, ಬೆಡ್ರೂಮ್ ಹೋಗ ನಡಿ. ಇದನ್ ಮಗ ಒಂದ್ಸಲ ಬೆಡ್ರೂಮ್ ಅಂತ ಫಿಕ್ಸ್ ಆಗ್ಬಿಟ್ರೆ ಹೋಗ್ತಾರೆ. ಟಿವಿ ನೋಡೋಣ. ಹೆಂಗ್ ಹೋಗ್ತೀರಾ ನಾನು ನೋಡ್ತೀನಿ. ಹೆಂಗ್ ಹೋಗ್ತೀರಾ ಹೋಗ್ತೀರಾ ಮಂಜು ಹೋಗ್ಬಿಟ್ಟಾರ. ಅಯ್ಯೋ ಹೆಂಗ್ ಮಲಗ್ತೀರಾ ನಾನು ನೋಡ್ತೀನಿ. ಹೆಂಗ ಮಲ್ಕೋತೀರಾ ಪೋಲಿ ನೀನು. ಬೇಡ ಕಣ, ಅವ್ಳ್ ಬಾರ ಒಳ್ಳೆ ಕಣ, ಬೇಡ ಕಣ. ಮಂಜು ಸತ್ತಿರೋಣ ಎಷ್ಟ್ ಸಲಿ ಅಂತ ಸಾಯಿಸ್ತಿರೋ. ಆಕ್ಚುಲಿ ಈ ಸಿಚುಯೇಷನ್ ಏನನ್ನೋ ಡಿಮ್ಯಾಂಡ್ ಮಾಡ್ತಿದೆ. ಈ ಸಿಚುಯೇಷನ್ ಒಂದು ಸಾಂಗ್ ಡಿಮ್ಯಾಂಡ್ ಮಾಡ್ತಿದೆ. ಇನ್ನೊಂದ್ ಮಗ ಹಾಕುತ್ತಾನೆ. ಯಾವ ಸಂಘ ಕಣ? ಹುಲಿ ಬಂತು ಜಿಂಕೆ ಹತ್ತಿರ, ಅದ್ ಹಾಕೊಳ್ರಿ. ಮಂಜು ಯಾರೋ ಬಂದ್ಬಿಟ್ರು. ನಮ್ ವಿಷಯ ಗೊತ್ತಾದ್ರೆ ಕಷ್ಟ. ಹೋಗ್ ನೋಡು. ಅಯ್ಯೋ ಯಾರಾದ್ರೂ ಬರಲ್ಲ, ನಾನು ಹೋಗಲ್ಲ. ಮಂಜು ಪ್ಲೀಸ್ ಹೋಗು. ನನ್ ಕಷ್ಟ ಗೊತ್ತಾಗಿ ಯಾರೋ ಬಂದವ್ರೆ. ಎಂಥ ಢೋ ಮಾಡ್ತೀವ್ ಢೋ ನನ್ ಮಗನೇ. ನಂದೀಶಣ್ಣ, ಈ ಮನೇಲಿ ಆಗ್ತಿರೋ ಅನ್ನ ಅತ್ಯಾಚಾರ ಕೇಳೋಕೆ ನೀನಾದ್ರೂ ಬಂದ್ಯ ಅಣ್ಣ? ಹೆಂಗೋ ಅಣ್ಣ ಹಿಂಗೆ ತಿನ್ಸತ ಬಿಟ್ಟೆ ಅಣ್ಣ ನಾನು. ಕಂಗ್ರ್ಯಾಚುಲೇಷನ್ಸ್ ಬ್ರೋ. ಯಾಕೆ ಮತ್ತೆ ನಿನ್ಗೆ ಅಡ್ಡ ಲೈನ್ ಇದ್ದು ಕ್ಲಿಯರ್ ಆಯ್ತು, ಹೊಸ ಲೈಫ್ ಸ್ಟಾರ್ಟ್ ಆಯ್ತು. ಹೊಸ ಇದೇನು life ಆ? ಇಲ್ಲಿ ನೋಡಿಲ್ಲಿ ಮನೋ ಬಂದೆ. ಇಲ್ಲೇ ಇದೆಯಾ? ನಂದಿ ಹಂದಿ ಬಂದ್ಬಿಟ್ಲು ನಂದಿ ಅನ್ಕೊಂಡು. ಮತ್ತೆ ಹೇಗಿದ್ಯಾ? ಅವಳು ಚೆನ್ನಾಗಿದ್ದಾನೆ, ನೀನು ಚೆನ್ನಾಗಿದ್ಯಾ. ನಾನೇ ಸತ್ತೋಗಿ ಅಂದ್ರಪುಚಾಚಿಯಾಗಿ ಅಲಿತಾ ಇರೋದು. ನಿಂಗೊಂದ್ ಸರ್ಪ್ರೈಸ್ ಇದೆ. ಇಲ್ಲೋಡು. ತಿಥಿ ಮಾಡೋ ಟೈಮಲ್ಲಿ ಪಾರ್ಟಿ. ನಡಿ ತಗೋ ನೋಡತ್ತಾ. ಅಯ್ಯೋ ದೇವ್ರೆ, ಈ ಮನೇಲೆಲ್ಲ ನಾನು ಗಂಜಲ ಹಾಕ್ಬಿಟ್ಟು ಎಷ್ಟು ಶುದ್ಧವಾಗಿಟ್ಟಿದ್ದೆ. ನನ್ನ ಮನೆಯಲ್ಲಿ ಪಾರ್ಟಿ ಮಾಡ್ತಿದಾರಲ್ಲ ಮೇಡಮ್. ಲೆಟ್ಸ್ ಸ್ಟಾರ್ಟ್ ದ ಪಾರ್ಟಿ. ಹಾ ಹೇಳು. ಲೆಟ್ಸ್ ಸ್ಟಾರ್ಟ್ ದ ಪಾರ್ಟಿ. ಬ್ರೋ, ವಾಟ್ ದ ನೆಕ್ಸ್ಟ್ ಪ್ಲಾನ್? ಮುಂದಿನ ವಾರ ನಂದು ಮನದು ಮದುವೆ. ಮದುವೆನಾ? ನಿನ್ ಹೇಳ್ತಿ ಸತ್ತಿನ ಒಂದ್ ವಾರ ಆಗಿಲ್ಲ, ಇಷ್ಟು ಬೇಗ ಮದುವೆ. ಸತ್ತಿದ್ದಲ್ಲ, ಸಾಯಿಸಿದ್ದು. ನೋಡ, ಆಸ್ತಿಗೋಸ್ಕರ 3 ವರ್ಷದಿಂದ ಅವಳ ಹತ್ರ ಒಳ್ಳೆ ಗಂಡನಾಗಿ ನಾಟಕ ಮಾಡ್ತಾ ಇದ್ದೆ ಕಣ. ಈಗ ಆಸ್ತಿ ತಗೊಂಡು ನಾನು ಮದುವೆ ಮಾಡ್ಕೊಂಡು ಮಚ್ಚ ಮಾಡ್ಕೊಂಡಿರ್ತೀವಿ. ಏನಪ್ಪ ಅಂತದ್ಯಾ? ಊಟಕ್ಕೆ ವಿಷ ತಂದು ಕೊಟ್ಟನೆ ನೀನ್ ಹೇಳ್ವೇನೋ? ಅಯ್ಯೋ, ನೀವು 3 ಜನನು ಸೇರಿ ಪ್ಲಾನ್ ಮಾಡಿ ನನ್ನನ್ನ ಸಾಯಿಸಿದ್ದೀರಾ. ನನಗೆ ನಿಮ್ಮನ್ನ ಮುಟ್ಟಕ್ಕೂ ಆಗ್ತಿಲ್ಲ, ನಿಮಗೆ ಬುದ್ಧಿ ಕಲ್ಸಕ್ಕೂ ಆಗ್ತಿಲ್ಲ. ಅಮ್ಮ ತಾಯಿ, ನೀನು ಒಂದು ಹೆಣ್ಣಿನ ಕಷ್ಟ ಅರ್ಥ ಆಗ್ತಿಲ್ವಮ್ಮ? ನಾನು ಇವ್ರನ್ನೆಲ್ಲ ನಾಶ ಮಾಡ್ಬೇಕು. ನನಗೊಂದು ಶಕ್ತಿ ಕೊಡು ತಾಯಿ, ಕೊಡು.
ಅಯ್ಯೋ ಪಲ್ಟಿ ಹೊಡೆದ್ಬಿಟ್ಲು ಮಾನಸ. ಏಯ್ ಎಣ್ಣೆ ಬೇಕು ಅಂದ್ರೆ ಡೇಟ್ ಆಗಿ ಕೇಳು, ಹಿಂಗೆಲ್ಲ ಪೊಲ್ಟಿ ಹೊಡ್ಕೊ ಬರ್ಬೇಕಾ? ಅಯ್ಯೋ ಕುಡ್ದಿದ್ ನಶೆ ಎಲ್ಲ ಇಳ್ದೋಯ್ತು. ನೀನ್ ಎಟ್ಟು ಕಣೋ. ಯಾವಳು ನೀನ್ ಅಲ್ವ ನನ್ನ ನೆಂಟಿ? ಅಯ್ಯೋ ನಿನ್ನ ಹೆಂಡತಿ ಪಾರು ಬಂದವಳು ಬಾಗ್ಲತ್ರ. ಬ್ರೋ ನಾ ಹೇಳಿಲ್ವಾ ಇಲ್ಲಿ ಇದೆ ಏ ಹೋಗಿ ನೋಡೋಗ ನಂದೆ. ನೀನ್ ಹೋಗ್ ಬ್ರೋ. ಯಾರು ಇಲ್ಲ ಅಂತ ಹೇಳ್ತಾ ಸಡನ್ ಆಗಿ ಹತ್ರ ಬರ್ಬೇಡ ಅಂತ ಹೇಳಿಲ್ಲ ನಿಮ್ಗೆ? ಏನಿಲ್ಲ ಇಲ್ಲಿ ಏನಿಲ್ಲ? ಏನು ಇಲ್ವಾ? ಏನಿಲ್ಲ ಏನಾಗ್ಬೇಡ. ಹೌದು ಬ್ರೋ ಏನಿಲ್ಲ. ಕುಡ್ದಿದ್ದೆ ಜಾಸ್ತಿ ಆಯ್ತು. ಅಯ್ಯಯ್ಯೋ ಮಂಜು, ಯಾರು ಇದಾರೆ ಕಣೆ ಮಂಜು. ನನ್ ಭಯ ಆಗ್ತದೆ ಅಮ್ಮ, ನಾನ್ ಮನೆಗೆ ಹೋಗ್ತೇನೆ. ಓ ಬಂದಿದ್ದು ಮೈಯೊಳಗೆ. ಓ, ಬಂತಾಯ್ತು. ಯಾರು ಇಲ್ಲ ಕಣ ನಂದಿನಿ, ಏನಪ್ಪ. ಬಾ ಬಾ ಬಾ. ಇವಳ್ಯಾಕೆ ಹಿಂಗ್ ನಿಂತವಳೆ? ಬಾರೆ, ಇವ್ಳಿಗೆ ಹೇಳ್ತೀನಿ ಜಾಸ್ತಿ ತಿನ್ಬೇಡ ದಪ್ಪ ಆಗ್ತೀಯ ಅಂತ. ಬಾ ಬಾರೆ ಅಲ್ಲ ಕಣೋ, ಪಾರು. ಈ ಮುಖ ನೋಡು, ಈ ಮುಖದಲ್ಲಿ ಏನೋ ಇದೆ. ನಾನೇನ್ ಮಾಡ್ದೆ? ಲೇ, ನೀನ್ ಕುಡ್ದಾದ್ಮೇಲೆ ಹೆವಿ ಮಿಮಿಕ್ರಿ ಮಾಡ್ತೀಯ ಕಣೆ. ಅಲ್ಲ ಮಂಜು, ನಾನೇನು ಮಾಡಿಲ್ಲ ತಾನೆ? ನಿಂಗೇನು ನೋವಾಗಿಲ್ಲ ತಾನೆ? ನಂಗೆ ಅನ್ನಿಸ್ತಿದೆ ನಾನೇನು ಮಾಡ್ದೆ ಅಂತ. ಅಯ್ಯಪ್ಪ, ನೀನು ಅಂತಿಂತ ನಟಿ ಅಲ್ಲ, ಮಹಾ ನಟಿ ಕಣಮ್ಮ. ಏ ನಂದೆ, ಇವಳು ಕ್ಯಾಬ್ ಮಾಡ್ಕೊಂಡು ಫಸ್ಟ್ ಮನೆಗೆ ಬಿಟ್ಟು ಬಾರ. ಏಯ್, ಕ್ಯಾಬಿಗೆ ದುಡ್ಡಿಲ್ಲ ಅಂದ್ರೆ ಮುಚ್ಕೊಂಡು ಕೇಳಬೇಕು. ಹಿಂಗ್ ಒದಿತಾರ? ಓ ಇವನ್ ಮೇಲೆ ಬಂದ್ಬಿಡ್ತಾ ಇದೆ. ನನಗೆ ವಿಷ ಹಾಕ್ಬಿಟ್ಟು ಸಾಯಿಸ್ತೀರಾ? ನಾನಲ್ಲ, ಅವನು.
ಈಗ ಅಮಾಯಕ ಹೆಣ್ಮಕ್ಳನ್ನ ಬಲಿ ತಗೊಳ್ತೀರಾ? ಹೊರಗಡೆ ಹೋದಾಗ ಮಂಜು ಎಲ್ಲಿ ಅಂತ ಕೇಳಿದ್ರೆ ನೀನ್ ಏನೋ ಹೇಳ್ತೀಯಾ? ಅವ್ನ ಹೆಂಡತಿ ನೆನಪಲ್ಲಿ ಕೊರ್ಗಿ ಸೂಸೈಡ್ ಮಾಡ್ಕೊಂಡ ಅಂತ ಹೇಳ್ತೀನಕ್ಕ. ನಾನೆಲ್ಲ ಸೂಸೈಡ್ ಮಾಡ್ಕೊಂಡಿದ್ದೀನಿ. ನೀ ಮಾಡ್ಕೊಳ್ಳಿಲ್ಲ ಅಂದ್ರೆ ಅಕ್ಕ ಬಿಡ್ಬೇಕಲ್ಲ, ಮಾಡ್ತಾಳೆ. ಹೋಗು ಬರ್ತೀನಿ. ನಾನು ಹೋಗ್ಬಿಡ್ತೀನಿ. ಅಕ್ಕ ಮಾತಾಡ್ತಾ ಇಲ್ವಾ? ಅದನ್ನ ಮಾತಾಡ್ಸ್ಕೊಂಡು ಹೋಗು. ನೀನ್ ಎಲ್ಲಿಗೆ ಹೋಗ್ತಾ ಇದೀಯಾ? ಮನೆಗೆ. ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣನ್ನ ವಿಷ ಹಾಕಿ ಸಾಯಿಸಕ್ಕೆ ನಾಚಿಕೆ ಆಗಲ್ವೇನೆ? ಏ ಹೊರಗಡೆ ಹೋದಾಗ ಮಂಜು ಎಲ್ಲಿ ಅಂತ ಕೇಳಿದ್ರೆ ಏನೇ ಹೇಳ್ತೀಯಾ? ಹೆಂಡತಿ ನೆನ್ಪಲ್ಲಿ ಚಾಕು ತಗೊಂಡು ಚುಚ್ಕೊಂಡು ಸತ್ತೋದ ಅಂತೀನಿ. ನಾನೆಲ್ಲ ಚುಚ್ಕೊಂಡು ಸಾಲೆ. ಈಗ ನೀನ್ ಚುಚ್ಕೊಳ್ಳಿಲ್ಲ ಅಂದ್ರೆ ಇವಳು ಚುಚ್ತಾಳಲ್ಲ. ಹೋಗ್ತೀನಿ. ಅಲ್ಲ ಅವಳೊಬ್ಳು ಭಯ ಬಿಟ್ಬರ್ತೀನಿ. ಹೆದರಿಕೆ ಆಗ್ತಿಲ್ವೇನೋ? ಅರ್ಧ ಗಂಟೆಯಿಂದ ಇಲ್ಲೇ ನೀವು ಎಲ್ರಿಗೂ ಅಂತಂದ್ರೆ ಹೆಂಗೆ ಎದ್ರಕೊಳಕ? ಆಸ್ತಿಗಾಗಿ ದುಡ್ಡಿಗಾಗಿ ಅಮಾಯಕ ಹೆಣ್ಣನ್ನ ಮದುವೆಯಾಗಿ ಆಮೇಲೆ ವಿಷ ಕುಡಿಸಿ ಸೀಮೆಣ್ಣೆ ಸುರಿಸಿ ಹಿಂಸೆ ಕೊಡ್ಸಿ ಸಾಯಿಸ್ತೀರಾ? ಮಾನಸ ಹೊರಗೋಗಿ ಮಂಜು ಚಾಕು ಚುಚ್ಕೊಂಡು ಸತ್ತ ಅಂತಾಳೆ. ಅವಳ ಮಾತು ಸುಳ್ಳಾಗ್ಬಾರ್ದು. ನಿನ್ನ ಹೆಣ್ಮಕ್ಳಿಗೆ ಮೋಸ ಮಾಡೋ ಎಲ್ಲ ಗಂಡಸರಿಗೂ ಹೀಗೆ ಬೇಕು. ರಾಘು, ನೀನ್ ಎಷ್ಟು ಅದ್ಭುತವಾಗಿ ಆಕ್ಟ್ ಮಾಡಿದೆ ಅನ್ನುವ ಕಲ್ಪನೆ ಬಹುಶಃ ನಿನಗಿಲ್ಲ. ಅಲ್ಲಿ ಕೂತ್ ನೋಡಿರೋರು ನಮ್ಗೆಲ್ಲ ಗೊತ್ತು ನೀನ್ ಎಷ್ಟು ಅದ್ಭುತವಾಗಿ ಆಕ್ಟ್ ಮಾಡಿದೆ ಅಂತ. ದಿಸ್ ವಾಸ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಫ್ರಮ್ ಯು ರಾಘು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಓ ಮಚ್. ಮೈ ಗಾಡ್, ನನಗೇನೋ ಅಲ್ಲಿ ನಿಂತ್ಕೊಂಡು ನೀನ್ ಆಕ್ಟ್ ಮಾಡುವಾಗ ನಿನ್ ಮೈ ಮೇಲೆ ಯಾವ್ದೋ ಪ್ರೇತ ಬಂದಿದೆ ಅಂತ ನನ್ಗೆ ಅನ್ಸ್ತಾ ಇಲ್ಲ. ನಿನ್ ಮೇಲೆ ಕಲಾ ಸರಸ್ವತಿನೇ ಬಂದ್ಲು ಅಂತ ನನ್ಗೆ ಅನ್ಸ್ತಾ ಇತ್ತು. ಅಷ್ಟು ಅದ್ಭುತವಾಗಿ ಆಕ್ಟ್ ಮಾಡಿದೆ. ಈ ತರದೆಲ್ಲ ಕಲಾವಿದರು ಇರೋದಕ್ಕೆ ಗಿಚ್ಚಿಗಿಲಿಗಿಲಿಗೆ ಒಂದು ಕಿರೀಟದ ಮೇಲೆ ಒಂದು ಗರಿ ಇದ್ದಂಗೆ ನಮ್ಮ ರಾಘು, ನಮ್ಮ ಗಿಚ್ಚಿಗಿಲಿಗಿಲಿ ಇರೋದು. ಅದ್ಭುತವಾಗಿ ಆಕ್ಟ್ ಮಾಡಿದೆ ರಾಘು, ಅದ್ಭುತವಾಗಿ ಆಕ್ಟ್ ಮಾಡಿದೆ. ನಿನ್ಗಲ್ಲಿರುವಂತ ಒಂದು ಎನರ್ಜಿ ಇದೆಯಲ್ಲ, ಆ ಎನರ್ಜಿನ ಬಹುಶಃ ನಾನು ಯಾರಲ್ಲೂ ನೋಡಿಲ್ಲ ಕಣಪ್ಪ. ನಿನ್ನಲ್ಲಿರೋ ಎನರ್ಜಿಗೆ ನೀನೇ ಸಾಟಿ ಅನ್ಸುತ್ತೆ ರಾಘು. ಅಷ್ಟು ಅದ್ಭುತವಾಗಿ ಆಕ್ಟ್ ಮಾಡಿದೆ. ಜೊತೆಗೆ ಮ್ಯೂಸಿಕ್ ತುಂಬಾ ಚೆನ್ನಾಗಿತ್ತು, ಲೈಟು ತುಂಬಾ ಚೆನ್ನಾಗಿತ್ತು. ಈ ಒಂದು ಸ್ಕಿಟ್ಗೆ ತುಂಬಾ ಪ್ಲಸ್ ಆಗಿದ್ದು ನಮ್ಮ ಆರ್ಟ್ ಡೈರೆಕ್ಟರ್ ಅಲ್ಲೆಲ್ಲೋ ಸ್ಮೋಕ್ ಹಾಕೊಳ್ತಾ, ಇವ್ರು ಅಲ್ಲಿ ನಿಂತಾಗ, ರಾಘು ನಿಂತಾಗ ಅದಕ್ಕೊಂದು ಫ್ಯಾನ್ ಆಗ್ತಾ, ಅದಕ್ಕೊಂದು ಎಫೆಕ್ಟ್ ನ, ವಿಜುವಲ್ ಎಫೆಕ್ಟ್ ನ ಕೊಡ್ತಾ ಇದ್ರಲ್ಲ, ಅದು ಕರ್ಟನ್ ಎಲ್ಲ ಅಲ್ಲಾಡಿಸ್ತಾ. ಆಮೇಲೆ ಇವ್ರು ನಂದೀಶ್, ನೀವು ಅವ್ರು ಎದ್ದ ತಕ್ಷಣ ಮೇಲ್ ಹೋದ್ರಲ್ಲ, ದಟ್ ವಾಸ್ ಯುವರ್ ಟ್ರಿಕ್. ಕೈ ಹಿಡ್ಕೊಂಡು ನೀವೇ ಹೇಳಿದ್ದು, ದಟ್ ವಾಸ್ ಬ್ರಿಲಿಯಂಟ್. ಹೇಳ್ತೀನಲ್ಲ, ಎಂಟೈರ್ ಟೀಮ್ ಆಗಿ ಈ ಸ್ಕಿಟ್ ಗೆದ್ದಿದೆ. ನಿನ್ನಲ್ಲಿರುವಂತ ಕಲಾವಿದೆ ಅಥವಾ ಕಲೆಯನ್ನ ನೂರಾರು ಜನಕ್ಕೆ ಹಂಚು ರಾಘು. ಅಷ್ಟು ಶಕ್ತಿ ನಿನ್ನಲ್ಲಿದೆ. ಭಗವಂತ ಆ ಶಕ್ತಿ ನಿನ್ನ ಕೊಡ್ಲಿ, ಅದಕ್ಕೆ ಗಿಚ್ಚಿಗಿಲಿಗಿಲಿಗೆ ಹೆಸರು ಬರ್ಲಿ ಅಂತ ಹೇಳ್ಕೊಳ್ತೀನಿ. ಒಳ್ಳೇದಾಗ್ಲಿ ರಾಘು. ಇಟ್ ವಾಸ್ ಬ್ಯೂಟಿಫುಲ್ ಅಂಡ್ ವಂಡರ್ಫುಲ್ ಅಂಡ್ ಥ್ಯಾಂಕ್ಸ್ ಫಾರ್ ದ ಟೀಮ್. ಆಲ್ ದ ವೆರಿ ಬೆಸ್ಟ್. ಈ ಟೀಮ್ ಅಲ್ಲಿ ನೀವಿದ್ದು ಇವೆಲ್ಲ ಒಂಥರ ಹಿಸ್ಟ್ರಿಯಲ್ಲಿ ಉಳ್ಕೊಂಡ್ಬಿಡುತ್ತೆ. ಈ ತರದ್ ಒಂದು ಒಳ್ಳೆ ಸ್ಕಿಟ್ ಅಲ್ಲಿ ನಾವಿದ್ವಿ ಅಂತ. ಸೂಪರ್ ಅಂಡ್ ಕ್ರೆಡಿಟ್ ಗೋಸ್ ಟು ಪಾಂಡೆ. ವಂಡರ್ಫುಲ್ ವಂಡರ್ಫುಲ್ ವಂಡರ್ಫುಲ್.
ಈಗ ಕೋಮಲ್ ಸರ್, ರಘುವರೇ, ನಿಮ್ಗೆ ಮೇಲಿರೋನು ಮೇಲ್ ಮಾಡಿ ಕಳಿಸಿದ್ದಾನೆ. ಬಟ್ ನಿಮ್ಗೆ ಮೇಲ್ ಒಳಗಡೆಯಿಂದ ಒಂದು ಫೀಮೇಲ್ ಪರ್ಫಾರ್ಮೆನ್ಸ್ ತೆಗಿಸ್ತೀರಾ. ಆ ಫೀಮೇಲ್ ಪರ್ಫಾರ್ಮೆನ್ಸ್ ಎಷ್ಟು ಮೇಲಿರುತ್ತೆ ಅಂದ್ರೆ ಫೀಮೇಲ್ಗಳೆಲ್ಲರೂ ಟೆನ್ಷನ್ ಆಗ್ಬಿಡ್ತಾರೆ. ಅದಕ್ಕೆ ನಿಮ್ಗೆ ಮೇಲ್ ಕ್ಲಾಪ್ಸ್ ಹೊಡಿಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಂದೀಶ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಅವ್ರಿಗೆ ಆಕ್ರೋಬ್ಯಾಟಿಕ್ ಆಕ್ಟರ್ ಆಗ್ತಾ ಇದ್ದೀರಾ ಅಂತ. ಅಲ್ಲಿ ನೀವು ಎತ್ತಿದಾಗ ನೀವು ಅಲ್ಲಿ ಎತ್ತಕ್ ಆಗೋದಿಲ್ಲ, ಯೂಶಲ್ ಆಗಿ ರೋಪ್ ಹಾಕಿ ಎತ್ತಬೇಕು. ಬಟ್ ಅವ್ರೇನೆ ಆ ಕಿಟಕಿನ ಇಟ್ಕೊಂಡು ಆ ಮೂಮೆಂಟ್ ಅಲ್ಲೇ ಹೋದ್ರು ಮೇಲೆ. ಹೌದು ಸರ್. ನಂದೀಶ್ ಅವರೇ, ಎಕ್ಸ್ಟ್ರಾನರಿ, ಅದು ತುಂಬಾ ಚೆನ್ನಾಗಿದೆ. ಓವರ್ ಆಲ್ ಇಟ್ ವಾಸ್ ಅನ್ ಅಮೇಸಿಂಗ್, ಔಟ್ಸ್ಟ್ಯಾಂಡಿಂಗ್, ಎಕ್ಸ್ಟ್ರಾರ್ಡಿನರಿ ಆಕ್ಟ್. ವೆರಿ ನೈಸ್. ಥ್ಯಾಂಕ್ ಯು ಜಜಸ್. ಅಂಡ್ ನಿಧಿ ಸುಬ್ಬಯ್ಯ ಅವರೇ, ನೀವು ಅವರೆಲ್ಲ ಫ್ರಂಟ್ ಇಂದ ದೆವ್ವ ನೋಡಿದ್ರು, ನೀವು ಸೈಡ್ ಇಂದ ದೆವ್ವ ನೋಡಿದ್ರು. ಏನ್ ಅನುಭವ ಆಯ್ತು ಸೈಡ್ ಇಂದ? ಇಲ್ಲ, ಸೈಡ್ ಇಂದಾನು ಅಷ್ಟೇ ಹೆದರಿಕೆ ಆಯ್ತು ನನ್ಗೆ. ಹೌದಾ? ಇನ್ನೊಂದು ಕೋಇನ್ಸಿಡೆನ್ಸ್ ಏನು ಅಂದ್ರೆ, ನಾನು ಪ್ರಮೋಟ್ ಮಾಡೋಕ್ ಬಂದಿರೋ ಚಿತ್ರ ಶೆಫ್ ಚಿದಂಬರ, ಆಲ್ಮೋಸ್ಟ್ ಸ್ಟೋರಿ ಲೈನ್ ಸಿಮಿಲರ್ ಇದೆ, ಅದರಲ್ಲಿ ದೆವ್ವ ಇಲ್ಲ, ಬಟ್ ಸಿಮಿಲರ್ ಸ್ಟೋರಿ ಲೈನ್. ಬಟ್ ರಾಘು, ಹ್ಯಾಟ್ಸ್ ಆಫ್, ಏನ್ ಪರ್ಫಾರ್ಮೆನ್ಸ್ ಅದು, ಮೈ ಗಾಡ್, ಸೋ ಮಚ್. ವಾವ್. ನಂಗೆ ನಿಜವಾಗ್ಲೂ ನಾನು ಹೆದರ್ಕೊಂಡೆ. ಇಂಥ ಸ್ಕಿಟ್ ನೋಡಕ್ಕೆ ನಾನು ರಂಗಶಂಕರ ಟಿಕೆಟ್ ಪರ್ಚೇಸ್ ಮಾಡಿ ಹೋಗಿ ನೋಡ್ತೀರಿ. ಇಲ್ಲಿ ಬಂದು ಆರಾಮಾಗಿ ಫ್ರೀ ಆಗಿ ಕೂತ್ಕೊಂಡು ನೋಡ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ. ನಂದೀಶ್ ಅವ್ರು ಮಂಜು ಅವ್ರಿಗೆ 2 ಸಲ ಒದ್ರು ಫೈಡ್ ಅಂತ. ನಾವೆಲ್ಲ ಇಲ್ಲಿ ಕೂತ್ಕೊಂಡು ಅಯ್ಯೋ ಮಂಜು ಇವತ್ತೆಲ್ಲ ಅಯೋಡೆಕ್ಸ್ ಎಲ್ಲ ಹಾಕೊಂಡು ಮಲ್ಕೋಬೇಕು. ಅಯೋಡೆಕ್ಸ್ ಇಲ್ಲ, ಒಂದ್ ಟೈಮ್ ಆತ್ಮನೇ ಹಿಂಗ್ ಹೋಯ್ತು ಅಂತ ಆಯ್ತು. ಆಮೇಲೆ ಇಲ್ಲ, ಬಟ್ ವಾಟರ್ ಪರ್ಫಾರ್ಮೆನ್ಸ್, ಥ್ಯಾಂಕ್ ಯು. ನಂಗೆ ನಿಜವಾಗ್ಲೂ ಇಲ್ಲಿ ಕೂತ್ಕೊಂಡು ಇಂಥ ಪರ್ಫಾರ್ಮೆನ್ಸ್, ಇಂಥ ಆರ್ಟಿಸ್ಟ್ ನ ನೋಡಕ್ಕೆ ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ. ಸೊ ಥ್ಯಾಂಕ್ ಯು ಫಾರ್ ದಿಸ್ ಗ್ರೇಟ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸೊ ಜಜಸ್, ಈ ಒಂದು ಅದ್ಭುತವಾದ ಸ್ಕಿಟ್ಗೆ ನಿಮ್ಮ ಅಂತಿಮ ತೀರ್ಪು. ಇವತ್ತಿನ ಗೀಚಿ ಗಿಲಿಗಿಲಿ ಅಂತೂ ನಮ್ಮ ಎಲ್ಲ ಎಂಟರ್ಟೈನರ್ ಸಾಕಾತಾಗಿ ಆಕ್ಟ್ ಮಾಡಿ ಮಜ್ವಾಗಿ ನಮ್ಮನ್ನೆಲ್ಲ ನಗಿಸ್ಯಾರೆ. ಈ ಎಂಟರ್ಟೈನ್ಮೆಂಟ್ ನಾಳೆನೂ ಮುಂದುವರಿಯುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಮುಕ್ತಾಯ ಮಾಡ್ತಾ ಇದೀವಿ. ಇಲ್ಲಿವರೆಗೂ ನೀವು ನೋಡಿದ್ದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗೀಚಿ ಗಿಲಿಗಿಲಿ ಸೀಸನ್ 3 ಪವರ್ಡ್ ಬೈ ಅರುಣ್ ಐಸ್ ಕ್ರೀಮ್. ಸ್ಪೆಷಲ್ ಪಾರ್ಟ್ನರ್ಸ್ ಸದ್ಗುರು ಆಯುರ್ವೇದ, ಗ್ರಾಮ್ ಫ್ಲೋರ್ ಸೋಪ್ ಹಾಗೂ ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ ಮತ್ತು ಮಾರತಹಳ್ಳಿ. ನಾಳೆ ಸಿಗ್ತೀನಿ, ಅಲ್ಲಿವರೆಗೂ ಈ ನಿಮ್ಮ ಸ್ಮೈಲಿಂಗ್ ಸ್ಟಾರ್ ನ ತುಂಬಾ ಮಿಸ್ ಮಾಡ್ಕೊಳ್ಳಿ. ಲವ್ ಯು, ಗುಡ್ ನೈಟ್.